ನಮಸ್ತೆ. ನಮಸ್ತೆ ಅಣ್ಣ. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದವ್ವ? ಅಣ್ಣ ಊರು ಹೆಸರು ಬೇಡಣ್ಣ. ಊರು ಹೆಸರು ಬೇಡ, ಆಯ್ತು. ಚೆನ್ನಾಗಿದ್ದೀರಾ? ಹ್ಞೂ ಆರಾಮದಿನಣ್ಣ. ನೀವಣ್ಣ? ಓ, ಚೆನ್ನಾಗಿದ್ದೀನವ್ವ. ಈ ಮುಂಚೆ ನೀವು ಮಾತಾಡಿದ್ದೀರಾ ಹೌದಲ್ಲ? ಹ್ಞೂ ಅಣ್ಣ. ಹಾ, ಯಾವಾಗ ಮಾತಾಡಿದ್ರಿ? ಅಣ್ಣ ಈಗ 2 ವರ್ಷದ ಹಿಂದಣ್ಣ. ಅವಾಗ ಭಾಳ ಕಷ್ಟದೊಳಗಿದ್ನಣ್ಣ ನಾನು. ಆದ್ರೆನ ಆ ಸಿಚುವೇಶನ್ ಹೇಳೋದು ಬೇಡಣ್ಣ ಇವಾಗ. ಓಕೆ, ಈಗ ಪರವಾಗಿಲ್ವಾ ಜೀವನ? ಹ್ಞೂ ಅಣ್ಣ, ಈಗ ಎಷ್ಟೋ ನೀನ್ ಹೇಳಿದ್ದಣ್ಣ, 8 ತಿಂಗಳ ಮುಂದೆ ಸುಧಾರಿಸ್ಬೇಕು. ನಿಮಗ್ ಗೊತ್ತಾಗಿರ್ಬೇಕಣ್ಣ ನನ್ ಧ್ವನಿ ಅದ. ಗೊತ್ತಾಯ್ತು. ನನ್ ಸಮಸ್ಯೆನು ನಿಮ್ಗೆ ಗೊತ್ತಾಗಿರ್ಬೇಕಣ್ಣ. ಖಂಡಿತ ಗೊತ್ತು. ಹ್ಞೂ ಅಣ್ಣ. ಅವ ಆರಾಮದಾರಣ್ಣ? 1.5 ವರ್ಷದ ಹಿಂದೆ ಮಾತಾಡಿದ್ರಿ. ಇಲ್ಲಣ್ಣ, ಒಂದ್ ವರ್ಷದ ಮೇಲೆ ಆಯ್ತಣ್ಣ ನಾನು ಮಾತಾಡಿ. ಆಯ್ತು. ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ಅಮ್ಮ ಚೆನ್ನಾಗಿದ್ದಾರೆ, ನೀವು ಚೆನ್ನಾಗಿದ್ದೀರಿ? ಮಗು? ಮಗುನು ಆರಾಮೈತಣ್ಣ. ನೀನ್ ಹೇಳಿದ್ದೆನ 8 ಅಂದ್ರೆ ಇವಾಗ ಹಚ್ಚಿದ್ ನಾನ್ ಬೇರೆ ಸಮಸ್ಯೆ ಹೋಗ್ಕೊಟ್ಟ, ಆದ್ರ ನಾ ಹಿಂದ ಇದ್ರೊಳಗ ಸಮಸ್ಯೆ ಒಳಗಿದ್ನಿ. ಅದೆಲ್ಲ ಪರಿಹಾರ ಆಯ್ತಣ್ಣ. ಪರಿಹಾರ ಅಂದ್ರೆ ನಾನ್ ಅವಾಗ ಅಂದ್ರೆ ನಂದು ಹೇಳೋದ್ ಬೇಡಣ್ಣ. ಒಟ್ಟ ನೀನ್ ಹೇಳಿದ್ದನ 8 ತಿಂಗಳ ಹಿಂದ 8 ತಿಂಗಳು ಆಗ್ಬೇಕು, ಅದ್ ಕ್ರಮೇಣ ಬರ್ತದಂತ ಅಂದಿದ್ದನ. ನನ್ ಜೀವನ ಈಗ ಒಂದ್ ಸ್ವಲ್ಪ ಆಲ್ಮೋಸ್ಟ್ ಸರಿ ಆಗಿತ್ತಣ್ಣ. ಒಳ್ಳೇದಾಗ್ಲಿ. ಏನ್ ಹೇಳಬೇಕೀಗ? ಅಣ್ಣ ನಂದೊಂದ್ ಅಂದ್ರ ಗೊಂದಲ ಐತಣ್ಣ. ಅಣ್ಣ ಇವತ್ ಬೆಳಗ್ಗೆ ಸಾಯಿಬಾಬಾ ಕೇಳ್ಕೋತಾ ಇದ್ನ. ಇವತ್ ಬಂದ ಅಣ್ಣ ಕಾಲ್ ಹತ್ಬೇಕಂತ ಹೇಳಣ್ಣ. ಬಾಳ ಖುಷಿ ಆಗೈತಣ್ಣ. ಓ, ಬಾಬಾರ ಬಳಿ ಕೇಳ್ಕೊಂಡಿದ್ರೇನು? ಹ್ಞೂ ಅಣ್ಣ. ಅಂದ್ರೆ ಇವತ್ತ ಅಣ್ಣ ಕಾಲ್ ನನ್ಗೊಂದ್ ಸ್ವಲ್ಪ ಒಂದು 6-15 ದಿನ ಆಯ್ತಣ್ಣ. ಒಟ್ಟು ಒಂಥರ ಗೊಂದಲ ಐತಣ್ಣ. ನಿಮ್ ಹತ್ರ ಕೇಳ್ಕೊಂಡ್ ಮುಂದ ಅದೊಂದ್ ಅಂದ್ರೆ ನಮ್ಮ ತಮ್ಮನ ಪ್ರಾಬ್ಲಮ್ ಅದ. ಅವಾಗ ನಾನ್ ಹೆಂಗ್ ಹೇಳ್ಬೇಕಂದಾಗ ನಂಗ ಅದ ಅರ್ಥ ಆಗೋತಾಗಿತ್ತಣ್ಣ. ಓಕೆ, ನಿಮ್ ತಮ್ಮ ಇದ್ದಾರ ಅಲ್ಲಿ? ಇಲ್ಲಣ್ಣ, ಅವ್ರು ಇರೋದು ಊರ್ ಕಡೆ ಬೇರೆ ಕಡೆನ. ಅವ್ನ್ ಪ್ರಾಬ್ಲಮ್ ಅದ್ರಾಗಂದ್ರ ನಾವೀಗ ಒಂದ್ ಅಕ್ಕಂದ್ರ ಅಂದ್ರೆ ನಮ್ದು ಸ್ವಲ್ಪ ಅಂದ್ರೆ ಅವಂಗು ಹೇಳೋದು ಒಂದ್ ಸ್ವಲ್ಪ ಒಳ್ಳೇದ ಕೆಟ್ಟದ್ದ ಇರ್ತೈತಲ್ಲಣ್ಣ ಹೇಳಾಕ. ನೀವ್ ಹೇಳೋದು ಕೇಳ್ತಾರ ಅವರು? ಹ್ಞೂ ಅಂದ್ರೆ ಅಣ್ಣ ಇದು ಒಂದ್ ಸ್ವಲ್ಪ ಅಂದ್ರೆ ಲವ್ ಕೇಸ್ ಅಣ್ಣ ಅವಂದನ್ನ. ಆಯ್ತು, ಹೇಳವ. ಹ್ಞೂ ಹೇಳ್ತಣ್ಣ. ಈಗ ಅಂದ್ರ ನನ್ ಹಿಂದಿಂದೆಲ್ಲ ಬ್ಯಾಡಣ್ಣ ಸ್ಟೋರಿ. ಈಗ ಅಂದ್ರ ನಿಂಗ ಈಗ ಹಿಂದಕ್ಕೆ ಹೇಳಿದಿನಣ್ಣ. ಈಗ ಡೈರೆಕ್ಟ್ ಅಂದ್ರ ಪಾಪ ಮತ್ ಬೇರೆ ದವ್ರ ಕಾಯ್ತಿರ್ತಾರಣ್ಣ. ಅಯ್ಯೋ, ಊರಿಗೆ ಬಂದ್ಬಿಟ್ಟಿದ್ಯಾ? ನೀರಿಗೆ ಬರಕ್ಕೆ ಯಾಕೆ ಭಯ? ಹ್ಞೂ ಅಣ್ಣ. ನೀವ್ ಅಪ್ಪ ಅಮ್ಮನಿಗೆ ಎಷ್ಟು ಜನ ಮಕ್ಳು? ನಾವಣ್ಣ 3 ಜನ ಅಣ್ಣ. ಅಂದ್ರೆ ನೀವೇ ದೊಡ್ಡವ್ರಾ? ಇಲ್ಲಣ್ಣ, ನಾನು 2ನೇ ನಂಬರ್ದಾಕಿ. ಅಕ್ಕ ಒಬ್ಬಳದಾನ, ತಮ್ಮ ಒಬ್ಬದಾನ. 2ನೇ ನಂಬರ್ದಾಕಿ ಅಂದ್ರೆ ನಿಮಗಿಂತ? ನಾನು 2ನೇದವಳಣ್ಣ. 2ನೇದವಳು. ಅಯ್ಯೋ, ನಂಬರ್ ಬೇರೆ ಕೊಟ್ಬಿಟ್ರಿ. ಆಯ್ತು. ಅಕ್ಕನ ಮುಂಚಿನವ್ರ ಅಕ್ಕನ? ಮುಂಚಿನವ್ರ ಅಕ್ಕನ. ನಾನ್ ಸೆಕೆಂಡ್, ತಮ್ಮ ಥರ್ಡ್ ಅಣ್ಣ. ಅಕ್ಕನ ಬದುಕು ಹೇಗಿದೆ? ಅಕ್ಕನ ಬದುಕು ಸೂಪರ್ ಐತಣ್ಣ. ಒಳ್ಳೇದು, ಸಂತೋಷ. ಹೇಳುವ. ಆಮೇಲೆ ನಮ್ದು ಅಣ್ಣ ಚಲೋನ ಐತಣ್ಣ. ನಾವ್ ಸ್ವಲ್ಪ ಅರ್ಥ ಮಾಡ್ಕೋದ್ರಾಗ ಸ್ವಲ್ಪ ನಾನು ಎಡವಿದ್ನೇನ. ನಂದು ಹೋಲ್ ಬಿಡಣ್ಣ, ಹೆಂಗೋ ಅರ್ಧ ಅಂದ್ರೆ ನಂದು ಈಗ ಒಟ್ಟು ಸರಿ ಆಗೈತಣ್ಣ. ಆಗ್ಲಿ. ತಮ್ಮನ ವಿಷಯಕ್ಕೆ ಬರ್ತಾನ. ಅವನ್ನ ಸೆಕೆಂಡ್ ಇಯರ್ ಮುಗಿತನ. ಇದಕ್ಕೊಂದು ಜಾಬ್ಗೆ ಟ್ರೈ ಮಾಡಿದಣ್ಣ, ಅದ್ ಆಗ್ಲಿಲ್ಲ. ಈಗ ಒಂದ್ ಬಿಸ್ನೆಸ್ ತೆಗ್ದಾನ ಸದ್ಯದ ಮಟ್ಟಿಗೆ. ಎಷ್ಟು ವರ್ಷ ಅವರಿಗೆ? ಇವಾಗಣ್ಣ 27 ಅಣ್ಣ. ಓಕೆ, ಸೆಕೆಂಡ್ PUC ಓದಿರೋದಾ? ಅಂದ್ರೆ ಡಿಗ್ರಿ ಹಚ್ಚಿದಣ್ಣ. ಸ್ವಲ್ಪ ಮುಂದೆ ಜಾಬ್ ಸಲುವಾಗಿ ಬಿಟ್ಟಣ್ಣ. ಓಕೆ, ಅಂದ್ರೆ ಎಜುಕೇಶನ್ ಬಿಟ್ಟಿದ್ದು ಎಷ್ಟನೇ ವರ್ಷದಲ್ಲಿ? ಅಂದ್ರೆ ಈಗ 27 ಅಂದ್ರೆ ಕೆಲಸ ಓದೋದು ಬಿಟ್ಟು ಎಷ್ಟು ವರ್ಷ ಆಯ್ತು? ಓದೋದ್ ಬಿಟ್ಟಣ್ಣ ಈಗ ಒಂದ್ 4-5 ವರ್ಷ ಆಯ್ತಣ್ಣ. ಅವಾಗ್ಲಿಂದ ಏನ್ ಮಾಡ್ತಿದ್ರು ಅವರು? ಅವಾಗಿಂದನ ಬರೀ ಅಂದ್ರೆ ಒಂದ್ ಜಾಬ್ಗೋಸ್ಕರ ಇದನ್ನ ಮಾರ್ಕ್ಸ್ ಚೇಂಜ್ ಮಾಡುದು, ಏಜ್ ಅದ್ರಗೋಸ್ಕರನ ಗುದ್ದಾಡ್ದನ. ಅದೇನ್ ಆಗ್ಲಿಲ್ಲಣ್ಣ. ಅಂದ್ರೆ ಗೌರ್ಮೆಂಟ್ ಜಾಬಾ? ಹ್ಞೂ ಅಣ್ಣ, ಗೌರ್ಮೆಂಟ್ ಜಾಬ್ ಅಣ್ಣ. ಓಕೆ, ಅಂದ್ರೆ ಈ ಕಳೆದ ಎಜುಕೇಶನ್ ಮುಗಿದ ತಕ್ಷಣ ಏನ್ 4 ವರ್ಷದಿಂದ ಖಾಲಿ ಇದ್ದಾರೆ ಅವಾಗೆಲ್ಲ ಆ ಒಂದು ಜಾಬ್ಗೋಸ್ಕರ ಪ್ರಯತ್ನ ಪಡ್ತಿದ್ರು. ಬಟ್ ಆಚೆ ಆ ಕಡೆ ಅಡ್ಡಾಡ್ದನ ಸ್ವಲ್ಪ ಕೆಲಸ ಹಂಗನ. ಅಂದ್ರೆ ಒಬ್ಬ ಮಗ ಅಂಟ್ಲೆ ಒಂದ್ ಸ್ವಲ್ಪ ಮುದ್ದಾಗಿ ಬೆಳೆಸಿದ್ರ ನಮ್ಮ ಮನೆಯೊಳಗ. ಅಂದ್ರ ಅವ್ವ ಏನನ್ನ ಜಾಸ್ತಿ ಅವ್ನ್ ಹೇಳ್ತಿರ್ಲಿಲ್ಲನ. ಅದಿ ಸ್ವಲ್ಪ ಅಂದ್ರು ಅವಂಗೀಗ ಜೀವನದ ಅರಿವು ಐತಿ. ಆದ್ರನ ಉಳ್ಕಾದಿಲ್ಲ, ಶಾಣೆದನ್ನ. ಆದ್ರ ಒಂದ್ ಹುಡುಗಿನ ಇಷ್ಟಪಟ್ಟನ ನಾವ. ಯಾವಾಗ್ಲಿಂದ? ಇವಾಗಣ್ಣ ಅಂದ್ರೆ ಅವ್ರು 3-4 ವರ್ಷ ಆಯ್ತಣ್ಣ. ಓಹೋ, ಈ ಎಜುಕೇಶನ್ ಬಿಟ್ಟ ತಕ್ಷಣ ಶುರುವಾಗಿರೋದು ಅನ್ಕೊಳ್ಳಿ.
ನನಗ ಹ್ಞೂ ಅಣ್ಣ ಎಜುಕೇಶನ್ ಬಿಟ್ಟು ಬಳಕು ನಾ ಜಾಬ್ಗೂ ಟ್ರೈ ಮಾಡಾಕತ್ತಿದ್ 3 ವರ್ಷ ಅಂದ್ರ ಒಂದ್ 2-3 ವರ್ಷ ನಾ ಮಾಡಿನ ಜಾಬ್ ಟ್ರೈ ಆ ಸೆಂಟರ್ದಾಗ ಆ ಹುಡುಗಿ ಬಂದದ್ದನ್ನ ಅದ. ಅಂದ್ರೆ ಹೇಗ್ ಪರಿಚಯ? ಅದ ಹೈಸ್ಕೂಲ್ ಲವ್ ಅಂತಣ್ಣ ಅವ್ರದ. ಅಯ್ಯೋಯ್ಯೋ ಆಯ್ತು ದರ್ಶನ ಹೈಸ್ಕೂಲಿಂದ ಪರಿಚಯ. ಹ್ಞೂ ಅಣ್ಣ. ಆಯ್ತು. ಆ ಹುಡುಗಿಗನ ಇವಂಗ ಬಹುಶಃ ಒಂದ್ರಿಂದ 5-6 ವರ್ಷ ಏಜ್ ಗ್ಯಾಪ್ ಐತನ, 5-6-7 ವರ್ಷ ಇರ್ಬೇಕನ್ನ. ಇವಾಗ ಏನನ್ನ ಆ ಹುಡುಗಿ ಅಂದ್ರ ನಮ್ದ ಕಾಸ್ಟ್ ಬೇರೆ ಅನ್ನ. ಓಕೆ, ನಿಮ್ ಜಾತಿ ಬೇರೆ, ಅವ್ರ ಜಾತಿ ಬೇರೆ. ಅವ್ರ ಜೊತೆ ಜಾತಿ ಬೇರೆ ಅನ್ನ. ಹುಡುಗಿ ಏನ್ ಮಾಡ್ಕೊಂಡಿರೋದು? ಅದು ಇವಾಗನ್ನ ಡಿಗ್ರಿ ಓದ್ತಾ ಇದ್ದನ್ನ. ಈತ ಡಿಗ್ರಿ ಓದಿಲ್ಲ, ಬಟ್ ಕೆಲಸ ಮಾಡ್ತಿದ್ದಾರೆ ಇವತ್ತಿಗೆ. ಏನಾದ್ರು ಒಂದು ಮಾಡ್ತಿದ್ದಾರಾ? ಅವಂದೇ ಅಷ್ಟೇ ಒಂದ್ ಬಿಸ್ನೆಸ್ ತಕೊಂಡನ. ಆಯ್ತು. ಬಟ್ ಈ ಪ್ರೀತಿ ಅಥವಾ ಇವೆಲ್ಲ ಶುರುವಾಗ 5 ವರ್ಷ ಆದ್ರೂ ಕೂಡ ನಿಮಗ್ ಗೊತ್ತಾಗಿದ್ಯಾ ಅವಾಗ? ನಮಗನ್ನ ಅಂದ್ರೆ ನನಗ್ ಗೊತ್ತಾಗಿ ಒಂದ್ ವರ್ಷ ಆಯ್ತನ. ಹೆಂಗ್ ಗೊತ್ತಾಯ್ತು? ಹೆಂಗಂದ್ರ ಅಂದ್ರೆ ಅವನ ಅಬ್ಸರ್ವ್ ಮಾಡ್ತಿದ್ದಾನ ಸ್ವಲ್ಪ. ನೀನ್ ನಿಮ್ ಗಂಡನ ಮನೇಲಿ ಇದ್ದೆ, ಅಬ್ಸರ್ವ್ ಹೆಂಗ್ ಮಾಡ್ತಿದ್ದೆ? ನಾನಂದ್ರ ಡೆಲಿವರಿ ಹೋಗಿದ್ದೇನ. ಅವಾಗ ಒಂದ್ ನಡವಳಿಕೆ ಒಳಗ್ ಸ್ವಲ್ಪ ಚೇಂಜಸ್ ಅಂತಲೇ ನಂಗ್ ಗೊತ್ತಿದ್ರು ಒಂದ್ಸತಿ ನಾನ್ ಕೇಳಿದೆ. ಅವಾಗ ಇಲ್ಲ ಅಂತಂದ. ಹೋಗ್ಲಿ ಬಿಡ, ಅವನ ಸಂದರ್ಭ ಬರ್ತತಿ, ಯಾವಾಗ ಹೇಳ್ತಾನ. ಈಗ ಸುಮ್ಮನೆ ಲೋಕ ಜ್ಞಾನಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಈಗ ಒಬ್ಬ ಅಕ್ಕನಾಗಿ ತಮ್ಮನ ಪ್ರೇಮದ ನಶೆಯಲ್ಲಿದ್ದಾನೀತ ಅಂತ ಗುರುತಿಸಲ್ಪಡುವ ಸೂಚನೆಗಳು ಏನು? ಸುಮ್ಮನೆ ಕೇಳು. ಅಂದ್ರೆ ನಾ ಹಿಂಗ ಅಡಿಗೆ ಮನೆಗೆ ಹೊರಗಡೆ ಹೆಂಗ ಸ್ವಲ್ಪ ನೀರ್ ಕುಡಿಯೋಗ ಹಿಂಗ ಅಡ್ಡಾಡ್ತಿದ್ದಾನ. ಅವ್ರ ಚಾಟಿಂಗ್ ಅವ್ರು ಮಾಡುವಾಗ ಅಂದ್ರ ಕವರ್ ಮಾಡ್ಕೊತಿದ್ರಲ್ಲ ಅವ್ರ. ಅಯ್ಯೋ, ಓಕೆ. ಅಂದ್ರೆ ಅವ್ರು ವಾಟ್ಸಪ್ ಚಾಟ್ ಮಾಡೋ ಸಮಯದಲ್ಲಿ ನೀವು ಅಂದ್ರೆ ಗೊತ್ತಾಗೋದು ಏನೂ ಇಲ್ಲ ಅಂದ್ರೆ ನಾರ್ಮಲಿ ಓಪನ್ ಆಗಿ ನಿಮ್ ಮುಂದೆ ಚಾಟ್ ಮಾಡ್ತಾರೆ. ಬಟ್ ಅಲ್ಲಿ ಏನೋ ಇದೆ ಅಂದಾಗ ಸ್ವಲ್ಪ ಮುಚ್ಚಿಡೋ ಪ್ರಯತ್ನ ಮಾಡ್ತಾರೆ ಅಂತ. ಮುಚ್ಚಿಡೋ ಪ್ರಯತ್ನ ಮಾಡ್ತಾನೆ. ನಾನು ಒಂದ್ಸತಿ ಕೇಳ್ದನ ಅಂದ್ರೆ ನಂದೊಂದಿನ ಸ್ವಭಾವ ಅಂದ್ರೆ ಹಿಂಗ ಸುತ್ತಿ ಬಳಸಿ ಮಾತಾಡೋಕ್ ಬರುದಿಲ್ಲ. ನೇರವಾಗಿ ಕೇಳ್ತಾನ. ಏನೋ ಅದ್ರ 50 ಅಂದ್ರನ ಯಾರದೋ ಹಿಂಗಿದ್ರು ನಂಗ್ ಹಂಗ ಇದ್ ಮಾಡಕ್ ಬರಲ್ಲ. ಅವ್ನ್ ನೇರವಾಗಿ ಒಂದ್ ದಿನ ಬಿಟ್ಟೇನ ಮರನೇ ದಿನ ಕೇಳ್ದೆ, ಹಿಂಗ ಯಾರನಾದ್ರೂ ಇಷ್ಟ ಪಡಾಕತ್ತೀನ ಅಂತ ಹೇಳಿ. ಇಲ್ಲ ಹೀಗೆ ಕೇಳಿದ್ರ? ಹ್ಞೂ ಡೈರೆಕ್ಟ್ ಯಾಕೆ ಯಾವ ಹುಡುಗಿನ್ರ ಇಷ್ಟ ಪಡತ್ತೇನ, ಕಾಸ್ಟ್ ಯಾವ್ದ ಮೊದಲು ಕೇಳಿದಿದೆ ಅನ್ನೋ ಕ್ವಶನ್ ನಾನು. ಓಹೋ, ಅಂದ್ರೆ ನೀವೇ ಫಿಕ್ಸ್ ಆಗಿ ಡೈರೆಕ್ಟ್ ಕಾಸ್ಟ್ಗೆ ಹೋಗ್ಬಿಟ್ರಿ? ಹ್ಞೂ ಅಂದ್ರೆ ನಾನ್ ಹಂಗೇನ ಯಾವ ಹುಡುಗಿನ ಇಷ್ಟ ಪಡತಿ, ಕಾಸ್ಟ್ ಯಾವ್ದ ಅದ್ರ ನಮ್ ಬರೋದನ್ನ ಇಷ್ಟ ಪಡೋದ್ ಪ್ರಾಬ್ಲಮ್ ಅಲ್ಲನ, ಕಾಸ್ಟ್ ಪ್ರಾಬ್ಲಮ್ ನಮ್ಮಲ್ಲನ. ಅಂದ್ರೆ ನಿಮ್ ತಂದೆ ತಾಯಿ ಅದನ್ನೆಲ್ಲ ಜಾಸ್ತಿ ನೋಡ್ತಾರೆ ಅಂತ? ನಮ್ ತಂದೆ ತಾಯಿಯನ್ನ ನಮ್ಮ ಅಂದ್ರ ಅಂತಂದ್ರ ಅಂತಾರಲ್ಲನ, ಅವ್ರೆಲ್ಲಾರು ನೋಡ್ತಾರನ್ನ. ಆಯ್ತು ಹಂಗ ಕೇಳಿದಾಗ ಏನಂದ್ರು? ಅಲ್ಲಿ ಹೇಳಿದಾಗನ ಇಲ್ಲ ಅಂತ ನಾವ್ ಸುಮ್ನ ಅದ. ನಾನ ಏನೋ ಅಂತ ಅಷ್ಟಕ್ಕೆ ನನ್ ಗಪ್ಪ ಅದನ್ನ ಅಷ್ಟ ಇಲ್ಲ ಅಂತಂದ. ನಾ ಮನಸ್ಸೊಳಗೆ ಅನ್ಕೊಂಡೆ ಯಾವಾಗಿದ್ರು ಒಂದ್ಸತಿ ಹೊರಗಡೆ ಬರ್ಲೇಬೇಕಾ, ವೇಟ್ ಮಾಡ್ತೀನಿ ಗಪ್ಪ ಅಂತ ಹೇಳಿ ಹಂಗ ಅನ್ಕೊಂಡ್ ಸುಮ್ನ ಅದನ್ನ. ಮತ್ತ ಸುಮ್ನಾಗಂತ್ಲೆ ಮತ್ತ ಒಂದ್ ತುಸು ದಿನ ಹೋಯ್ತು. ನಾನ ಸುಮ್ನ ಅಂದ್ರ ಅವಂಗಿನ್ನ 27 ಹೆಣ್ಣ. ಈಗ ಒಂದ್ 6 ತಿಂಗಳಿಂದ ಅವಂಗ ಒಂದ್ ಹೆಣ್ ನೋಡ್ಬೇಕಲ್ಲ. ಇನ್ ಫೋಟೋ ಅವಂಗ ಅಂದ್ರ ಅವಂದ್ ತಾನ ಅಲ್ಲಿಗೆ ಅಂದ್ರ ಅವ್ನ್ ಮನಸ್ಸೊಳಗಿಂದ ಹೊರಗಡೆ ಬರ್ಬೇಕಂದ್ರ ಒಂದ್ ಒಂದ್ ಹುಡುಗಿ ಫೋಟೋ ಇತ್ತು. ಎಲ್ಲಿತ್ತು? ಅಂದ್ರೆ ನಮ್ಮ ಸಿಸ್ಟರ್ ಕಡೆ ಬಿಡಿಸ್ಕೊಂಡೇನ. ಅವ್ನು ನೋಡೋಣ ಅಂತ ಹೇಳೇನ. ನಮ್ಮ ಅಕ್ಕನ. ಅವ್ರಿಗೂ ಗೊತ್ತಿತ್ತ? ಅಂದ್ರೆ ನಂಗೆ ಇದು ಗೊತ್ತಾದ ಬೆಳಕ್ ಒಂದ್ 2-3 ತಿಂಗಳ ಹೋದಿಂದನ ಅವ್ರಿಗೆ ಸ್ವಲ್ಪ ಅಂದ್ರೆ ಅವಾಗ ನಮ್ಮ ಅಕ್ಕಾಗ ಹೇಳ್ದೇನ ನಾನು ಮುಚ್ಚಿಟ್ಕೋಬಾರ್ದು ಅಂತ ಹೇಳಿ. ಅಂದ್ರೆ ಈಗ ಸಣ್ಣದಾಗಿರ್ತಾವ ನನ್ಗೇನ ಈಗ ಗೊತ್ತಿದ್ರ ಒಂದ್ ಸ್ವಲ್ಪ ಹೇಳ್ಬೋದ. ಮುಂದಂದ್ರ ಗೊತ್ತಾಗ್ಬೇಕು, ನಿಂಗ್ ಗೊತ್ತಿದ್ರು ಮಾಡ್ಲಿಲ್ಲ ಅಂತಂದ್ರೆ ನನ್ ಮೇಲೆ ಬರ್ಬೋದಲ್ಲ. ನಿಮ್ಮ ಅಕ್ಕನಿಗೆ ಹೇಳಿದ್ರಿ ನೀವು? ನಾನ್ ಹೇಳ್ದೆ, ಆಕಿ ಬಯಾಕತ್ತಳ. ನಿನಗ್ ಹೇಳಾಕ್ ಬರೋದಿಲ್ಲ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ. ನನಗೆ ಎಷ್ಟೈತ್ಲ ಅಷ್ಟ್ ನಾನು ಅಂದ್ರೆ ಮಾಡೋದ್ ತಪ್ಪನ ಹಿಂಗ್ ಹೇಳಿದ್ದೆ ನಾನ. ಆದ್ರೆ ನನಗ ಆಕಿ ಹೇಳಿ ಆಕಿ ನಂಗ್ ಬಯಾಂಕ್ಲೆ ಮತ್ ರಿಪೀಟ್ ಹೇಳಿದೆ ಅವಂಗ ಹಿಂಗೆಲ್ಲಾ ಮಾಡೋದ್ ತಪ್ಪ. ನಾ ಸ್ವಲ್ಪ ಹೇಳಿದ್ದೆ ಮುಂಚೆ, ಆದ್ರೂ ಮತ್ ಆಕಿ ನನಗ್ ಬಯಾಂಕ್ಲೆ ಬಂದು ವಾಪಸ್ ಅವಂಗ್ ಹೇಳಿದೆ ನಾನು ಅಂತಲೇ. ಅವು ನನಗ ಹಂಗಲ್ಲ ಹಿಂಗಲ್ಲ ಅಂದ್ರೆ ಅವ್ರು ಇಷ್ಟಪಟ್ಟಾರ ಯಾರೋ ನಾವ್ ಹೇಳ್ದ್ನ ಅವ್ರು ತಿಳ್ಕೋ ಶಕ್ತಿ ಇರುದಿಲ್ಲ ಅವ್ರಿಗೆ, ಬಿಟ್ಟು ಕೊಡಂಗಿಲ್ಲ ಅವ್ರ. ಅಂದ್ರೆ ಟ್ರೂ ಲವ್ ಇತ್ತಂದ್ರೆ ಬಹುಶಃ ಬಿಟ್ಟು ಕೊಡೋದಿಲ್ಲ ಅನಸ್ತನ. ಅಂಟ್ ಇದೆಲ್ಲಾ ಆಯ್ತನ ಹೇಳಿ ಅಂಟ್ ಅವ್ನ್ ಬಾಯಿಗಿಂದ ಅಂದ್ರೆ ಇದೆಲ್ಲಾ ಅವಕ್ಕಿಂತ ಮುಂಚೆ ಹುಡುಗಿ ಫೋಟೋ ಬಿಡೋಕ್ಕಿಂತ ಮುಂಚೆ ಈಗ
ಆ ಹುಡುಗಿ ಫೋಟೋ ಬಿಟ್ಟು ಬರಕನ ಇದೆಲ್ಲ ನಡೆದ. ಆಯ್ತು ಆಯ್ತ ಹುಡುಗಿ ಫೋಟೋ ಬಿಟ್ಟು ಅವಾಗ ಹೇಳ್ದನ ಅದ ನಂಗೆ ಈಗ ಬೇಡನ, ಈಗ ಮದ್ವಿ ಮಾಡ್ಕೋದಿಲ್ಲ, ಬ್ಯಾಡ ಅಂತ ಅಂದನ. ಆಯ್ತು ಬೇಡ ಅಂತ ನಾನ್ಸ್ಲೆ ಒಂದ್ 2 ದಿನಕ್ಕೆ ನಂಗ ಒಂದ್ ಹಿಂಗ ಹೇಳ್ದಲ್ಲನ, ಹಿಂಗ ನಾ ಒಂದ್ ಹುಡುಗಿನ ಇಷ್ಟ ಪಡಾಕ್ತೇನು ಮತ್ತ ಅಂತ ಹೇಳಿ ಹಿಂಗ ಹೇಳ್ದನ. ಮತ್ತ ಆಯ್ತು ಹೇಳ್ದಲ್ಲನ. ನಂಗೂ ಅವಾಗ ಏನ್ ಅನ್ಸಿಲ್ಲನ, ಆಯ್ತಂತಂದ ಹಂಗ ನನಗೂ ಅಷ್ಟೊಂದ್ ಅವಾಗ ಇದನ್ನ ಆಗ್ಲಿಲ್ಲ ನಾವಂಗ ಅಂತಂದ್ ಗಪ್ಪ ಜನ. ಅಂದ್ರೆ ಅವಾಗ ಈ ಬಾಣಂತನಕ್ಕೋಸ್ಕರ ತವ್ರ ಮನೇಲಿ ಇದ್ರ ನೀವು? ಇಲ್ಲ ನಾನು ಯಾವಾಗ ಬಾಣಂತನ ಮುಗಿಸ್ಕೊಂಡ್ ನನ್ನ ಗಂಡನ ಮನೆ ಒಳಗ್ ಬಂದಿದ್ದೆ ನಾನು. ಅಲ್ಲಿಗೆ ಬಂದ್ಮೇಲೂ ಈ ವಿಚಾರ ಚರ್ಚೆ ನಡೀತಾ ಇತ್ತು? ಇಲ್ಲ ಅದು ಚರ್ಚೆ ನಡಿಲ್ಲ. ನಾನ್ ಯಾವಾಗ ಮದ್ವಿ ಒಂದ್ ಹುಡುಗಿ ಫೋಟೋ ಬಿಟ್ಟೆಲ್ಲ ನಾನು ಅಂದ್ರೆ ನಿಂಗೆ ಇದು ನೋಡೋಣಪ್ಪ ಹೆಣ್ಣ ಅಂತ ಹೇಳ್ಯಾನ. ಅದಾದ 2 ದಿನಕ್ಕೆ ಅವ್ ನನಗ್ ಹೇಳ್ದನ, ಹಿಂಗಿಲ್ಲ ನಾ ಹಿಂಗ ಒಂದ್ ಹುಡುಗಿನ ಇಷ್ಟ ಪಡಾತನಿ, ನಂಗೀಗ ಮದ್ವಿ ಬೇಡ ಅಂತ ಹೇಳಿ. ಅಂತ ನಾನ ಹೌದು ಅಂತ ಅಂದ ಗಪ್ಪಾಗಿ ನನ್ನ ಮನಸ್ಸೊಳಗೆ ಇಟ್ಕೊಳಕ್ ಆಗ್ಲಿಲ್ಲ. ನಮ್ಮ ಅಕ್ಕಾಗ ಹೇಳ, ನಮ್ಮ ಅಕ್ಕ ಬೈದು ವಾಪಸ್ ನೋಡಪ್ಪ ಹಿಂಗ್ ನಮ್ಮಲ್ಲಿ ನಡೆಯಂಗಿಲ್ಲ, ಹಿಂಗ್ ಬಿಟ್ಬಿಡ ಅಂತ ಮತ್ ವಾಪಸ್ ರಿಪೀಟ್ ನಾನು ಅವ್ನಿಗೆ ಹೇಳ್ದನ. ಅವ್ನು ಇರ್ತವ ಹಂಗ ಇಷ್ಟ ಪಡತ್ತದ ಹಂಗ ಮಾತಾಡತ್ತವ ಅಂತ ಅವ ಅಂದ್ರ ಅವಾಗ ನನ್ ಸಮಾಧಾನ ಮಾಡಿದನ. ಅದೀಗ ಏನಾಗೈತಲ್ಲ, ನಾವ್ ಈಗ ಬೇರೆ ಹುಡುಗಿನ ತೋರ್ಸಿರ ಮಾಡ್ಕೋದಿಲ್ಲ ನಾತನ ನಾವ. ಮತ್ತ ಈಗ ಅವ್ರದ್ರೆ ಕಾಸ್ಟ್ ಬೇರೆನ. ಕಾಸ್ಟ್ ಅಂದ್ರ ಈಗ ನಮ್ದ್ ಕಾಸ್ಟ್ ಹೇಳಲ್ಲನ, ನಾವ್ ಅವ್ರ ಅಂದ್ರ ಈ ಕಡೆ ಊರ್ ಕಡೆ ನಾವ್ ಹುಟ್ಟಿದಾಗ ಏನೋ ಒಂದ್ ಸತ್ತ ಕೆಟ್ಟಾಗ ಅವ್ರ ಬಂದ್ ಪೂಜಾ ಮಾಡ್ರ ನಮ್ದ್ ಆ ಕಾಸ್ಟ್ ಅವ್ರನ್ನ ಅವ್ರ. ಮತ್ತೀಗ ದೊಡ್ಡವರು ಅಂತಲ್ಲ, ನಮ್ ಇವ್ರೆಲ್ಲಾ ತಿಳ್ಕೊಂಡಾರ ಅವ್ರ ದೊಡ್ಡವ್ರು ಅಂತ ಹೇಳಿ. ಅಂದ್ರೆ ನಮ್ಕಿ ಕಾಸ್ಟ್ ದೊಡ್ಡವ್ರ ಅನ್ನೋಕಿತ್ಲನು ಏನನ್ನ ಅರ್ಥ ಆಯ್ತು. ಅಂದ್ರೆ ಸ್ವಲ್ಪ ಸಾಮಾಜಿಕವಾಗಿ ಮೊದಲಿನಿಂದಲೂ ಅವ್ರಿಗೆ ಒಂಚೂರು ಎತ್ತರದ ಸ್ಥಾನ ಇದೆ ಅಂತ. ಅಂದ್ರೆ ಅವ್ರ ನಮ್ಮೊಳಗ ಈಗ ನಾವ್ ಹುಟ್ಟಿದಾಗು ಅವ್ರು ಬಂದ್ ನಮ್ ಪೂಜಾ ಮಾಡಿದ್ರೆ ನಾವ್ ನಮ್ ಕಾಸ್ಟ್ ಒಳಗ್ ಬರೋದನ್ನ ಅಂದ್ರೆ ಅವ್ರ ಸ್ಥಾನ ಅನ್ನೋದು. ಆಯ್ತು ಆಯ್ತನ. ಮತ್ ಇವಾಗ ಹೆಂಗನ್ನ ಅಂದ್ರ ಅವಂಗೇನನ್ನ ಹಿಂಗ ಯಾರೋ ಹೊರಗಡೆ ಹಿಂಗ್ ಹೋಗಿ ಅಲ್ಲಿ ಹೋಗಿ ಹಿಂಗ್ ಮಾಡ್ಕೋದ್ ಇಷ್ಟ ಇಲ್ಲನ, ಮನ್ಯಾಗ ಒಪ್ಪಿಸ ಮಾಡ್ಕೋಬೇಕನ್ನೋದು ಅವ್ನ ಮನಸ್ಥಿತಿ ಅನ್ನ. ಅಂತ ಹುಡ್ಗಿ ಮನಿ ಒಳಗು ಸ್ವಲ್ಪ ಗೊತ್ತಾಗೈತನ. ಗೊತ್ತಾದ್ರ ಅವ್ರ ಮನ್ಯಾಗ ಬ್ಯಾಡನ್ನತಾರನ. ಆದ್ರೆ ಇವಂದ್ ಅನ್ನೋಕಿತ್ತನ ಆ ಹುಡುಗಿ ಏನಂತನ, ಇಲ್ಲ ಮಾಡ್ಕೊಂಡ್ರ ನಿನ್ನ ಮಾಡ್ಕೋತನ, ಇಲ್ಲ ಅಂತಂದ್ರ ಇಲ್ಲ ಹಿಂಗ ಸಾಯ್ತನು ಹಂಗ ಹಿಂಗ ಅಂತಾಳ ಅಂತನ. ಮತ್ತ ಇವಾಗ ತಮ್ಮ ಬಿ ಅಂದ್ರ ಏನಂತಾನ, ಇಲ್ಲ ಅಂದ್ರ ನಾವ್ ಮಾಡ್ಕೋತೀನಿ ಇಲ್ಲಕ್ರ ಬ್ಯಾರೆ ಯಾವ್ದು ಮಾಡ್ಕೊಂಗಿಲ್ಲ ಹಂಗ ಇರ್ತೀನಿ, ಅಂದ್ರ ನಿಮಗ್ ಇದ್ ನಾಸ್ತೈತಂದ್ರ ನಾ ಮದ್ವಿನ ಮಾಡ್ಕೊಂಗಿಲ್ಲ ಬ್ಯಾಡ ಅಂತ ಹಿಂಗಂತಾನ. ನಂಗೇನ್ ಅಂದ್ರ ಮುಂದೆ ಅವಂಗ ಅಂದ್ರ ಅವಂದಂತ ನನಗೇನನ್ನ ಅವ್ರಿಗೆ ಸಪೋರ್ಟ್ ಅಂದ್ರೇನ ಆಗ್ಲೇ ನಂಗ್ ಇಷ್ಟನ ಇಲ್ಲ ಅಂತಲ್ಲ. ಅಂದ್ರೆ ಇನ್ನೊಂದೇನನ್ನ ನಾವಾದ್ರೂ ಒಂದ್ ಹುಡ್ಗಿನ್ ತಂದ್ ಮದ್ವಿ ಮಾಡವ್ರ, ಆದ್ರೆ ಏನನ್ನ ಅವ್ರ ಇಬ್ರು ಅಂದ್ರೆ ಪ್ರೀಸರ್ನ ದೂರ ಮಾಡ್ಬಾರ್ದು ಅನ್ನೋದು ನಂದನ್ನ ಅಭಿಪ್ರಾಯ. ಅಂದ್ರೆ ಅವ್ರು ಒಳ್ಳೆತನ ಅಂದ್ರೆ ಹೆಂಗನ ಈಗ ಕೆಲವೊಂದ್ ಹಿಂಗ್ ಓಡ್ ಹೋಗಿ ಮಾಡ್ಕೊಂಡು ಹಂಗ ಹಿಂಗ ಏನಿಲ್ಲನ, ಅವ್ರ ಮನಸ್ಸನ್ನ ಹಿಂಗ್ ಮನ್ಯಾಗ ಒಪ್ಪಿಸೆ ನಾವ್ ಚೆನ್ನಾಗಿ ಇರ್ನು ಅಂದ್ರ ಒಂದ್ ಟ್ರೂ ಲವ್ ಮಾಡಾಕ್ತಾರನ ಅವ್ರ. ಏನ್ ಲವ್ ಅಂದ್ರ ಒಂದ್ ನಿಜವಾದ ಅಂದ್ರೆ ಹಿಂಗ ಅದಕ್ಕೋ ಒಂದ್ ಆಸೆ ಪಟ್ಟ ಹಿಂಗ್ ಇದಕ್ಕ ಹಂಗೇನಿಲ್ಲ ನಮ್ದೇನ್ ಇಲ್ಲ ಅಂದ್ರುನು ಆಕಿ ಅಂದ್ರ ಹಿಂಗ ಇಲ್ಲ ನಂಗಂದ್ರ ಚೆನ್ನಾಗಿ ನೋಡ್ಕೊಂಡ್ರೆ ದುಡಿತಂದ ಹಾಕುವ ಚೆನ್ನಾಗಿ ಒಟ್ ನಾವ್ ಚೆನ್ನಾಗಿ ಖುಷಿ ಇದ್ರ ಸಾಕ. ಮನ್ಯಾಗ ಹಂಗ ಅವ್ವ ಅಪ್ಪನು ಒಪ್ಪಿಸ್ಬೇಕನ್ನೋದ್ ಅಕ್ಕಿಗೆ ಐತೆನ, ಕರೆ ಅವ್ರ ಮನ್ಯಾಗ ಒಪ್ಪಾಗತ್ತಿಲ್ಲನ. ಅವ್ರದ್ದು ಪ್ರಾಬ್ಲಮ್ ಅದೇ ಅನ್ನ, ಕಾಸ್ಟ್ ಪ್ರಾಬ್ಲಮ್ ಅನ್ನ. ಅಂತ ಈ ನಮ್ ಮನಿಯೊಳಗ ಹೆಂಗನ ಪಾಪ ನಮ್ಮವ್ವನ ಆಕಿಗೂ ಅಂದ್ರ ಅಂದ್ರ ಹಂಗಂತಾರು, ನಮ್ ಹೊರಗಿರ್ತಾರು ಹಿಂಗಂತಾರು, ಈ ನಮ್ಮ ಅಕ್ಕ ನಮ್ಮವ್ವದ ಹಿಂಗಂತಾರ. ನಂಗ್ ಮುಂದ ಅಂದ್ರ ಏನ್ ಮಾಡ್ಬೇಕು ಅನ್ನೋದ್ ತಿಳಿವತ್ತ ನಾವು. ಮತ್ತ ಅದಕ್ಕ ಏನ್ ಅವ್ನ್ ನಾವ್ ಹೇಳಿದ್ರು ತಿಳ್ಕೊಂಗಿಲ್ಲನ, ಅದ್ ಮುಂದ್ ಬರೋದ್ ಪ್ರಾಬ್ಲಮ್ ಹೆಂಗ್ ಫೇಸ್ ಮಾಡ್ಬೇಕು ಅನ್ನೋದ್ ತಿಳಿವತ್ತ ನನಗ. ಅಂದ್ರ ಅವ್ರೇನ್ ಈಗ ಸದ್ದ ಮಾಡ್ಕೋದಿಲ್ಲ ನಾ, ಈಗ 2-3 ವರ್ಷ ಬಿಟ್ರುನು ಅವ್ರ ಮನಸ್ಥಿತಿ ಬದ್ಲಾಗುದಿಲ್ಲ ಅಂದ್ರ 3 ವರ್ಷ ಬಿಟ್ರು ನಾವ್ ಅದನ್ನ ಫೇಸ್ ಮಾಡ್ಲೇಬೇಕಲ್ಲನ. ಅಂದ್ರೆ ಈಗ 2-3 ವರ್ಷ ಬಿಟ್ಟಾದ್ರು ಅವ್ನ ಈಗ ಸದ ಮ್ಯಾರೇಜ್ ಆಗುದಿಲ್ಲ ಅಂತ ಇನ್ನೊಂದ್ 3 ವರ್ಷ ಬಿಟ್ಟ ಅಂದ್ರ ಆಗುದಾದ್ರು ಆ ಹುಡ್ಗಿನ ಒಂದ್ ವೇಳೆ ಆದಂದ್ರ ನಂಗ ಅದನ್ನ ನಮ್ ಮನ್ಯಾಗ ನಮ್ಮವ್ವ ನಮ್ಮ ಅಕ್ಕ ಅವ್ರ ಧೈರ್ಯದಾರ ನಂಗ ಅದೊಂಥರಾ ತಲಿ ಒಳಗ್ ಕೊರೋದೇ ಆತನ. ಏನ್ ನಂಗ ಅದ್ರಾಗ ಜಾಸ್ತಿ ಒಟ್ಟು ಎಲ್ಲಾರು ಚಂದ ಇರ್ಲಿ ಅಂತ ಬಯಸ್ನ ನಾನು. ನಂಗೆ ಯಾಕಡೆ ಏನ್ ಮಾಡ್ಬೇಕು ಏನ್ ದಾರಿ ಯಾಕಡೆ ಈಗ ಅವ್ನ್ ಸಪೋರ್ಟ್ ಮಾಡ್ಬೇಕು ಮಾಡ್ಬಾರ್ದು, ಈ ಕಡೆ ನಮ್ಮ ಅವ್ವ ನಮ್ಮ ಅಕ್ಕ ನೋಡ್ಬೇಕು, ಯಾರ್ ನೋಡ್ಬೇಕು ಅವನ್ನ ಹೆಂಗನ್ನ ನಮ್ ತಮ್ಮ ಹಿಂಗ ಇನ್ನೊಬ್ರಿಗೆ ಆದ್ರೆ ನಾ ಇದೊಂದ್ ಅಂದ್ರೆ ಇಷ್ಟ ಪಡ್ತೇನು ನಾ ಎಟ್ ಇರ್ಲ್ಪ ನಮ್ಗ ಆಗುದಿಲ್ಲ ಬ್ಯಾಡ ಅಂತ ಹೇಳತ್ತೇವನ.
ಆದ್ರೂ ಅವ್ನ್ ಬಿಟ್ಕೊಡೋ ಮನಸ್ಸಿಲ್ಲ. ಮತ್ ಯಾಕಡೆ ಯಾರ ಏನ್ ಮಾಡಿದ್ರು ಮುಂದಿನ ದಾರಿನ ತೋರ್ಸೋತನ. ಅಂದ್ರೆ ಅವ್ರು ನಮ್ ಮನ್ಯಾಗ ನಮ್ಮ ಅಕ್ಕ ನಮ್ಮ ಅವ್ವ ಒಂದ್ ಸ್ವಲ್ಪ ಅವ್ರು ಸ್ಟ್ರಾಂಗ್ ಅದಾರಮ್ಮ. ನಂಗೆ ಹಿಂಗ ಏನ್ರ ಕೇಳಿದ್ರೆ ಮುಂದ್ ಆಗೋಕ್ಕಿಂತ ಮುಂಚೆನ ನನಗ ಅದೊಂಥರ ದೊಡ್ಡ ತಜ್ಞವನ. ಆ ಸಮಸ್ಯೆ ಬಂತಂದ್ರ ತಾನ ಪಾರಾಗ್ತದ, ಖರೆ ಮುಂಚೆನ ನನಗ ಅದೊಂಥರ ಟೆನ್ಷನ್ ಆಗ್ಬಿಡ್ತೈತನ. ನಿಮ್ಮ ತಂದೆಯವ್ರಿಲ್ವಾ? ಇಲ್ಲಣ್ಣ, ಅಪ್ಪ ತೀರ್ಕೊಂಡಾರಣ್ಣ. ಅಂದ್ರೆ ಈಗ ನಿಮ್ಮ ಅಕ್ಕ ಮತ್ತೆ ಅಮ್ಮನಿಗೆ ಇದ್ರ ಬಗ್ಗೆ ಕ್ಯಾಸ್ಟ್ ಅನ್ನೋ ಕಾರಣಕ್ಕೂ ಅಥವಾ ಬೇರೆ ಅನ್ನೋ ಕಾರಣಕ್ಕೂ ಇಲ್ಲಣ್ಣ, ಸಮ್ಮತ ಇಲ್ಲ? ಅವಾಗಂತೂ ಅವಾಗ ಅಂದ್ರೆ ನಂಗನ್ನ ಹಿಂಗ ಕಾಸ್ಟ್ ಅಂದ್ರ ಅಂತ ಹಿಂಗೆಲ್ಲ ನಮ್ ಹೊರಗಿಡ್ತಾರು. ಅಯ್ಯೋ ಇಂತ ಹುಡುಗಿ ಮಾಡ್ಕೊಂಬಂದ ಹಿಂಗ್ ಚುಚ್ಚಿ ಮಾತಾಡ್ತಾರು. ಈ ತರ ಇದು ಒಂದನ ಆಯ್ತು. ಅಕ್ಕಂದ ಏನನ್ನ ನಮ್ಮ ಅಕ್ಕಿ ಗಂಡನ ಮನೆಯೊಳಗ ಅವ್ರ ಫ್ಯಾಮಿಲಿ ಅಂದ್ರೆ ಸಪ್ರೇಟ್ ಅದಾರ. ಕಡೆನ ಅವ್ರದ್ದು ಎಲ್ಲ ಒಂದ್ ಸ್ವಲ್ಪ ಪ್ರೀತಿ ಐತನ ಫ್ಯಾಮಿಲಿ ಹಿಂಗೆಲ್ಲ. ನಿಮ್ಮ ಜಾತಿಗಿಂತ ಬೇರೆ ದೊಡ್ಡವರನ್ನ ಮದುವೆ ಆಗಿ ಬಂದ್ರು ಆಡ್ಕತಾರ? ಅಂದ್ರೆ ಹಿಂಗ ಈಗ ಅವ್ರು ಈ ಕಡೆ ನಿಮಗ್ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ನಿಮ್ಮವರೇ ಆಡ್ಕೊಳ್ತಾರ? ಅಂತಂದ್ರೆ ಆಗೋತಾರ. ಅಂದ್ರೆ ಮೇಲೆ ಸುಮ್ನೆ ಮೇಲು ಕೀಳು ಅಂತಲ್ಲ, ಬಟ್ ಎತ್ತ ಮೇಲಿನ ಜಾತಿ ಅಂತ ತಗೊಂಡು ಬಂದ್ರು ಕೂಡ ಅದು ಆಡ್ಕೊಳ್ಳೋ ವಿಚಾರನೇ ಅಲ್ಲಿ. ಅದು ಆಡ್ಕೋದೇನ. ಅಯ್ಯೋ ಅಂತ ಹುಡುಗಿನ ಮಾಡ್ಕೊಂಬಂದ್ರ ಇಂತ ಹುಡುಗಿ ಮಾಡ್ಕೊಂಬಂದ್ರ. ಅಂದ್ರೆ ಇದೊಂಥರ ಅರ್ಧೋಗಿರೋ ಬಟ್ಟೆನೇ ಇಕ್ಕೊಳ್ತಿದ್ದವ್ರು ಒಂದಿಷ್ಟು ಚೆನ್ನಾಗಿರೋ ಬಟ್ಟೆ ಇಕ್ಕೊಂಬಂದ್ರೆ ಇವ್ರು ಚೆನ್ನಾಗಿರೋ ಬಟ್ಟೆ ಇಕ್ಕೊಂಡವ್ರೆ ಅಂತ ಆಡ್ಕೊಂಡಂಗೆ. ಒಂಥರ ಬುದ್ಧಿನ ಅಷ್ಟನ್ನ. ಅಂದ್ರೆ ಜಾತಿ ಮೇಲೆ ಅಂದ್ರೆ ಮತ್ ನಂದು ಒಂದೇನ ಅವ್ರು ಆಡ್ಕೋರ ನನ್ನ ಅಂದ್ರ ಅವು ಬಂದ್ ಕೆಲವೊಬ್ರು ಏನಂತಾರ ಅವ್ರು ಅಂದ್ರ ಅಂತ ಕಾಸ್ಟ್ ಅವ್ರನ್ನ ಮಾಡ್ಕೋಬಾರ್ದು ಕಾಲ್ಗುಣ ಅಂದ್ರೆ ಹಿಂಗ ಅವ್ರ ಪಾದ ನೀವು ತೊಳಿತೀರಿ. ಆಮೇಲೆ ಮಾತಾಡ್ತೀನಿ, ಬಟ್ ಮೊದ್ಲು ನಾನು ಇಲ್ಲಿ ಈ ನಿಮ್ಮ ಮನೆಯ ಅಥವಾ ವಂಶ ಅಥವಾ ಇಡೀ ಕುಲದ ನಡವಳಿಕೆಗಳು ಅದೇ ಒಂದು ನಿನ್ನ ಊರಲ್ಲಿ ನಿನ್ನ ಮನೇಲಿ ಮಾತ್ರ ಅಲ್ಲವ್ವ. ಇವತ್ತಿಗೆ ನಾವೇನೇ ವೇದ ಅಂತ ಹೇಳಿದ್ರು, ಏನೇ ಸಮಾಜಕ್ಕೆ ಒಳ್ಳೇದು ಹೇಳಿದ್ರು, ಈ ಜಾತಿ ಅನ್ನೋದು ಅದು ಇದ್ದೇ ಇದೆ. ಆಯ್ತಾ? ಅದನ್ನು ಮೀರಿಯೂ ಪ್ರೀತಿ ಗೆದ್ದಿದ್ದು ಬಹಳ ಕಡಿಮೆ. ಅದು ಗೆಲ್ಲಬೇಕು ಹೌದು, ಆದರೆ ಹಾಗೆ ಗೆಲ್ಲಿಸಿಕೊಳ್ಳುವ ಮುಂಚೆ ಹುಡುಗ ಹುಡುಗಿಯಾದವರು ಕೂಡ ಕೆಲವು ವಿಚಾರಗಳನ್ನು ಗಮನಿಸಬೇಕು. ಮತ್ತು ಅವರಿಬ್ಬರು ಒಂದಾಗ್ತಾರೋ ಬಿಡ್ತಾರೋ ಅಥವಾ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಬಟ್ ಇಲ್ಲಿ ಹೊರಗಡೆ ಮದುವೆಯಾಗಿ ಹೋಗಿರೋ ಒಂದು ಹೆಣ್ಣುಮಗಳಾಗಿ ನಿನ್ನ ಇನ್ವಾಲ್ವ್ಮೆಂಟ್ ಎಷ್ಟಿರಬೇಕು ಅದಕ್ಕೊಂದು ಮಿತಿ ಇದೆ. ಆಯ್ತಾ? ಅಂದರೆ ಒಡ ಹುಟ್ಟಿದವನು ಅಯ್ಯೋ ತಮ್ಮನಪ್ಪ ಇಂಥದ್ದೇನೋ ಕಾರಣಗಳಿಗೆ ಇಂಥ ಕೆಲವು ಸೂಕ್ಷ್ಮ ವಿಚಾರಗಳು ಅಬ್ಬಬ್ಬ ಅಂದ್ರೆ ಇವತ್ತು ನೋಡವಾ ಕಾಲ. ಅಣ್ಣ ಒಂದ್ ನಿಮಿಷನ ಇದ್ ನೀವ್ ಹೇಳತಾರಲ್ಲ ಈ ಪದ ನಂಗೆ ಇಷ್ಟೊಳಗ ಅರ್ಥ ಆಯ್ತಾ. ನಮ್ಮ ಅಕ್ಕ ಎಷ್ಟ್ ಬೇಕಲ್ಲ ಅಷ್ಟು ಇರ್ತಾಳ. ನನ್ಗೊಂದ ಜಾಸ್ತಿ ಅಂದ್ರೆ ನಂಗೆ ಅದೊಂಥರ ಹಿಂಗ ಸೆಂಟಿಮೆಂಟ್ ಬಾಳ. ನನ್ನ ಒಂಥರ ಇದು ಆಕಿ ನಮ್ಮ ಅಕ್ಕ ಎಷ್ಟ್ ಬೇಕಲ್ಲ ನಾನ್ ಹೇಳಿದ್ದನ್ನ ಕೇಳ್ತಾನು ಇಲ್ಲ ಬಿಟ್ಟಾನ. ನಾ ಇನ್ನ ಅದ್ರಾಗ ಭಾಗವಹಿಸಂಗಿಲ್ಲ, ಏನ್ ಮಾಡ್ಕೋವಲ್ಲ ಅಂದ್ರೆ ಈ ತರ. ಈಗ ನಿನ್ನ ತಮ್ಮನಿಗೇನು ಕಾಯಿಲೆ ಬಂತು, ರೋಗಗಳು ಬಂತು, ಆಗ ನೀನು ಸಂಪೂರ್ಣವಾಗಿ ಇನ್ವಾಲ್ವ್ ಆಗು. ಆದ್ರೆ ಇಂಥ ವಿಚಾರಗಳಿದ್ದಾವಲ್ಲ, ಈ ಮದುವೆ ಒಂದು ಹೆಣ್ಣಿನ ಆಯ್ಕೆ ವಿಚಾರ, ಕಾಲ ಮೊದ್ಲಂಗಿಲ್ಲವ ಅಥವಾ ಕಾಲ ಹಾಗೆ ಇದೆ, ಜನರು ಮೊದ್ಲಂಗಿಲ್ಲ. ಯಾಕಂದ್ರೆ ಆರಂಭದಲ್ಲಿ ನೀವೇನೋ ಒಳ್ಳೆ ಉದ್ದೇಶ ಅಥವಾ ನಾಳೆ ಅವ್ರ ಬದುಕು ಚೆನ್ನಾಗಿರ್ಲಿ ಅಥವಾ ನಾಳೆ ಅವರ ನನ್ನ ತಮ್ಮನ ಜೀವನ ಚೆನ್ನಾಗಿರ್ಲಿ, ನೀನು ಅಂತಲ್ಲ, ಇದೊಂದು ಸುಮ್ಮನೆ ಲೋಕಕ್ಕೆ ತಗೋ, ನಿನಗೆ ಅಂತ ಮಾತ್ರ ಅಲ್ಲ. ನೀವೇನೋ ಸದುದ್ದೇಶದಿಂದ ಮಾಡಿರ್ತೀರಿ, ತಮ್ಮನೂ ಏನು ಬದಲಾಗಲ್ಲ ಅಂತ ಅಂದ್ಕೊಳ್ಳೋಣ. ನಾಳೆ ದಿನ ಏನೋ ಅಲ್ಲಿ ಕೆಡ್ತು, ಆ ಹೆಣ್ಮಗಳಿಗೆ ಈತನೇ ಯಾಕೋ ಬೇಜಾರಾದ, ಅಥವಾ ನಾಳೆ ದಿನ ಅಲ್ಲಿ ಏನೋ ನಡೀತು, ನಿನ್ನ ತಮ್ಮನೇ ಏನೋ ಎಡವಟ್ಟು ಮಾಡ್ಕೊಂಡ, ಅವಾಗ ಏನಾಗ್ಬಿಡುತ್ತೆ, ಈ ಸಮಯದಲ್ಲಿ ಈ ಒತ್ತಾಯ ಮಾಡಿದವರು, ಒಂದುಗೂಡಿಸಿದವರು, ಮದುವೆ ಮಾಡಿದವರು ಇವರೆಲ್ಲರೂ ಬರ್ತಾರೆ ಬೀದಿಗೆ ಅವತ್ತು. ಅದರಲ್ಲೂ ಹೀಗೆ ಒಂದು ಪ್ರೀತಿ, ನಾವಿಬ್ಬರು ಮದುವೆ ಆಗ್ತೀವಿ ನೋಡುವ, ಜಾತಿಯನ್ನು ಮೀರಿ ನಾನು ಪ್ರೇಮವನ್ನು ಬಹಳ ಏನು ಆಧಾರದಿಂದ ಸ್ವಾಗತ ಮಾಡ್ತೀನಿ. ಆದರೆ ಈ ನಡುವೆ ಅಲ್ಲಿ ಅವ್ರ ತಂದೆ ತಾಯಿ ಇಷ್ಟ ಇಲ್ಲ, ಮತ್ತೆ ಇಲ್ಲಿ ಇವ್ರ ತಂದೆ ತಾಯಿಗೆ ಇಷ್ಟ ಇಲ್ಲ, ಆಯ್ತವ, ಇದನ್ನೆಲ್ಲ ಮೀರಿ ಇವತ್ತು ಒಂದು ಗೌರ್ಮೆಂಟ್ ಜಾಬ್ ಅಥವಾ ಒಂದೊಳ್ಳೆ ರೀತಿಯಲ್ಲೋ ಬೆಳೆದು ಗಟ್ಟಿಯಾಗಿ ನಿಂತಿದ್ರೆ ಯಾರು ಅಡ್ಡ ಬರ್ತಿರ್ಲಿಲ್ಲ. ಹೌದನ್ನ. ಒಂದು ಜಾತಿ ಅಥವಾ ಇನ್ನಿತರ ಈ ಸಾಮಾಜಿಕ ಪಿಡುಗುಗಳನ್ನ ಯಾರು ಪ್ರಶ್ನಿಸಬಾರದು ಅಂದ್ರೆ ಅಲ್ಲಿ ದುಡ್ಡು ಮಾತಾಡಬೇಕು. ನಮ್ಮ ತಮ್ಮನೂ ಅದನ್ನೇ ಅಂತ. ಅದನ್ನೇ ನಾನು ಹೇಳ್ತೀನಿ. ಈಗ ಎಷ್ಟೋ ಜನವ ಸಿನಿಮಾದವರು, ಕೋಟಿ ಕೋಟಿ ಇರೋರು, ರಾಜಕಾರಣಿಗಳು ಅಥವಾ ಇನ್ಯಾರು ಕೋಟಿ 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 ಮಾಡಿರೋರು
ಅವರು ಹೊರದೇಶದವರಿಂದ ಹಿಡಿದು ಜಾತಿ ಗೀತಿ ಅಲ್ಲಿ ಏನೂ ಇಲ್ಲವ. ಹೌದಣ್ಣ. ಅಂದ್ರೆ ಎಲ್ಲಿ ಹಣ ಕೇಳಿಸ್ಕೊ, ಎಲ್ಲಿ ಹಣ ಮಾತಾಡುತ್ತೋ, ಎಲ್ಲಿ ಹಣದ ಪ್ರಾಬಲ್ಯ ಇದೆಯೋ ಅಲ್ಲಿ ಈ ಜಾತಿ, ಬಣ್ಣ, ರೂಪ ಯಾವುದು ಮುಖ್ಯ ಅಲ್ಲ. ಹೌದಣ್ಣ. ಆದ್ರೆ ಎಲ್ಲಿ ಈಗ ನೋಡಿ, ನಾವೆಲ್ಲ ಮಧ್ಯಮ ವರ್ಗದವರು, ಒಂಚೂರು ಏನು ಆ ಕಡೆ 6 ಕಾಸು ಜಾಸ್ತಿ ಖರ್ಚಾದ್ರೆ ಇಡೀ ದಿನ ಯೋಚನೆ ಮಾಡುವಂಥವ್ರು. ಬಟ್ ನಾವು ಈ ಜಾತಿ ಮರ್ಯಾದೆ ಹೌದು ಇರ್ಬೇಕು, ಹೌದು, ಅದ್ರ ಜಾತಿ ಬಗ್ಗೆ ಮಾಡ್ತಾ ಇಲ್ಲ, ಮತ್ತೆ ಮರ್ಯಾದೆ ಇರ್ಬೇಕು, ಹೌದು, ಸ್ವಾಭಿಮಾನ ಇರ್ಬೇಕಲ್ವಾ. ದೊಡ್ಡವರೆಲ್ಲ ಜಾತಿ ಗೀತಿ ಏನು ನೋಡಲ್ಲ, ಆಗ್ತಾರೆ. ಅವರು 3 ತಿಂಗಳಿಗೆ ಮದುವೆ ಆಗಿ 3 ತಿಂಗಳಿಗೆ ಡೈವರ್ಸ್ ಆದ್ರೂ ಅವ್ರು ಅದನ್ನು ತೀರ್ಸ್ಕೊಳ್ಳೋಷ್ಟು, ಅದನ್ನು ಹೊರಗಡೆ ಬರುವಷ್ಟು ಅವ್ರ ಹತ್ರ ಶಕ್ತಿ ಇರುತ್ತೆ. ನಮ್ಗೆ ಹಂಗಲ್ವಲ್ಲ. ನಾವು ಹಣದ ವಿಚಾರದಲ್ಲಿ ಕಡಿಮೆ ಇದ್ರೂ ಕೂಡ ಒಂದು ಸ್ವಾಭಿಮಾನ, ಒಂದು ಗೌರವ, ಹೆತ್ತವರ ನಾಡಿ ಮಿಡಿತವನ್ನ ಅರಿತು ನಡೆಯೋದು ಮಕ್ಕಳು ಕರ್ತವ್ಯ, ಹೌದಲ್ಲ? ಹೌದಣ್ಣ. ಮೊದಲು ನಾನು ಅದನ್ನ ವಿಚಾರ ಮಾತಾಡೋಕ್ಕಿಂತ ಮುಂಚೆ ನಿನಗೆ ನಾನು ಹೇಳ್ತೀನಿ, ತಮ್ಮನ ಕುರಿತಾದ ಕಾಳಜಿ, ಪ್ರೀತಿ ಇವೆಲ್ಲವನ್ನ ಬೇರೆ ವಿಚಾರದಲ್ಲಿ ತೋರಿಸು. ಬಟ್ ಇಲ್ಲಿ ಯಾಕೋ ಈತ ಪ್ರೀತಿಲಿ ಬಿದ್ದಿದ್ದಾನೆ, ಈಗ ಹೇಳಿದ್ರೆ ಆತ ಕೇಳೋಕೆ ತಯಾರಿಲ್ಲ, ಮತ್ತೆ ಅವ್ರ ಮನೆಯಲ್ಲೂ ಒಪ್ಪೋಕೆ ತಯಾರಿಲ್ಲ, ಮತ್ತೆ ಆ ಹುಡುಗಿ ಕೂಡ ಹಠ ಮಾಡ್ಲಿಕ್ಕೆ ನಿಂತಿದ್ದಾಳೆ ಅಂದರೆ ಇದು ಎಲ್ಲಿ ಹೋಗಿ ನಿಲ್ಲುತ್ತೋ ಏನಾಗುತ್ತೋ. ಅಂದರೆ ಒಂದು ಹಂತಕ್ಕೆ ನೋಡಪ್ಪ, ನಮ್ದು ಇಷ್ಟಿದೆ ಕಣಯ್ಯ, ನಾವಿದನ್ನ ಅರ್ಥಕೊಂಡು ಬದುಕಬೇಕು, ನಮ್ಮ ಅರ್ಹತೆ ಇಷ್ಟು, ನಮ್ಮ ವಿಚಾರಗಳಿಷ್ಟು, ನಮ್ದು ಹಿಂಗಿದೆ. ಇವನ್ ಅವ್ರ ಮನೆಯವ್ರು ಒಪ್ಪಿ ಅವ್ರ ಮಗಳನ್ನು ಕಳಿಸ್ಕೊಡೋದಾಗಿದ್ದರೆ ನಮ್ಮ ಕಡೆಯವ್ರು ಏನಾದರೂ ಮಾತಾಡಲಿ ಅಂತ ನಾವೇ ಮುಂದಿನ ಮದುವೆ ಮಾಡ್ತಿದ್ದೋ. ಆದರೆ ಆ ಹೆಣ್ಮಗಳು ಅವ್ರು ಹೆತ್ತಿರೋ ಹೆಣ್ಮಗಳಾಗಿರೋದ್ರಿಂದ ಅವ್ರಿಗೊಂದು ಹಕ್ಕಿದೆ. ಹೌದಣ್ಣ. ಅಂದ್ರೆ ಅದ ಅವ್ರೇನಂತ, ಆ ಹುಡುಗಿ ಏನಂತ 20 ವರ್ಷ ಸಾಕಿದಾರ. ನಾನು ಕೇಳ್ದಣ್ಣ, ಅವ್ರ ಮನ್ಯಾಗ ಅವ್ವ ಅಪ್ಪ ಒಪ್ಪಲ್ದ ನಾವ್ ಹೆಂಗ್ ಇದ್ ಮಾಡೋದ ಅಂತಂದ್ರ, ಒಪ್ತಾರು, ಒಪ್ತಿದ್ರ ನಾನು 20 ವರ್ಷ ಅವ್ರ ಸಾಕಿದಾರಂದ್ರ ಮುಂದಿನ ನಮ್ ಜೀವನ ನೋಡ್ಕೋಬಾರ್ದು, ಆ ಹುಡುಗಿ ಹಿಂಗ್ ಕೇಳ್ತಾವ ಅಂತ. ಅವೆಲ್ಲ ತುಂಬಾ ದಿನ ನಿಲ್ಲಲ್ಲವ. ನಾನು ಹೇಳ್ತೀನಿ, ನಿನಗೂ ನಾಳೆ ದಿನ ಮಕ್ಳಿದ್ದಾರೆ ಅಥವಾ ಎಲ್ಲ ಕರ್ಮಗಳು ಹೊಡಿತಾವ ನಮಗೆ. ಅದಕ್ಕೆ ನನಗೆ ಭಯ ಆಗ್ತಿರೋದನ್ನ ನೀನ್ ಕೇಳೋಕೆ ಬಂದಿರೋದಾಗಿರೋದ್ರಿಂದ ಹೇಳ್ತಾ ಇದ್ದೀನಿ. ನಿನ್ನ ತಮ್ಮ ಮುಂದುವರಿತಾನ, ಅದನ್ನ ಅಲ್ಲಿಗೆ ನಿಲ್ಲಿಸ್ತಾನ, ಆತ ಬಂದು ಮಾತಾಡ್ಲಿ, ನಾನು ಹೇಳ್ತೀನಿ. ಬಟ್ ಸುಮ್ಮನೆ ಮೇಲ್ನೋಟಕ್ಕೆ ಕೆಲವು ವಿಚಾರ ಆತ ಏನು ಆಡ್ಬೋದು ಅಂತ ನಾನು ಕಡೆಯಲ್ಲಿ ಹೇಳ್ತೀನಿ. ಬಟ್ ಮೊದಲು ನಿನ್ನ ವಿಚಾರಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಹೀಗೆ ತಮ್ಮನ ವಿಚಾರದಲ್ಲಿ ನೋಡಪ್ಪ ಹೆಂಗಿದೆ ಕಣೆಯ ಜೀವನ, ನಂದೇ ನೋಡೋದಲ್ಲಪ್ಪ, ನಂದಿಷ್ಟೆಲ್ಲ ಆಯಿತು, ನಂದು ಎಡವಟ್ಟಾಯಿತು, ಅಥವಾ ನಾನು ಏನೋ ಗೊಂದಲ ಮಾಡಿಕೊಂಡೆ. ಈಗ ಮದುವೆ ಆಗಬೇಕಾದಾಗ ಏನು ಸಂತೋಷವಾಗಿ ರಂಗಾಗಿ ಬಣ್ಣವಾಗಿರುತ್ತೆ, ಬದುಕು ಹಂಗೆ ಇರಲ್ಲ. ನಾಳೆ ದಿನ ಹೀಗೆ ಅಪ್ಪ ಅಮ್ಮನ ಒಂದ್ ವೇಳೆ ಆಕೆ ಬಿಟ್ಟು ಬಂದ್ಲು ಅಂದ್ಕೊಳ್ಳೋಣ, ಒಂದ್ 10 ತಿಂಗಳು 3 ತಿಂಗಳು 1 ವರ್ಷ ಆದ್ಮೇಲೆ ಅಯ್ಯೋ ನಮ್ಮ ಅಪ್ಪನ ಬೇಕಿತ್ತು ಅಂದ್ರೆ ಏನ್ ಮಾಡಂಗಿದ್ದೀಯ ನೀನು ಹುಡುಗನಾಗಿ? ಇವತ್ತು ಈ ಕಾರ್ಯಕ್ರಮ ನೋಡ್ಬೇಕಾದ್ರೆ ಇವೆಲ್ಲ ತಲೆಯಲ್ಲಿ ಬರ್ಬೇಕವ. ಹಾಗಾಗಿ ಇವತ್ತು ನೋಡುವ ಅರೇಂಜ್ ಮ್ಯಾರೇಜು, ಅವ್ರ ಅಪ್ಪ ಅಮ್ಮ ಏನು ಕಾಲು ತೊಳೆದು ಕನ್ಯಾದಾನ ಮಾಡಿದ ಸಂಸಾರಗಳು ಕಿತ್ತು ಹೋಗಿದ್ದಾವೆ. ಅವೇನು ಕಿತ್ತು ಹೋಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಮನುಷ್ಯ ಪ್ರಯತ್ನ ಅಂತ ಏನಿದೆಯವ ಅದನ್ನ ಸಭ್ಯ ದಾರಿಯಲ್ಲಿ ಮಾಡಬೇಕು. ಅದನ್ನ ಮೀರಿ ಏನು ನಡೆಯುತ್ತೆ ಅದು ಶಿವನಿಚ್ಛೆ. ನಿನ್ ತಮ್ಮ ಹೇಳ್ಬೋದು, ಅಯ್ಯೋ ಅವ್ರ ಅಪ್ಪ ಅಮ್ಮ ಒಪ್ಪಿ ಎಲ್ಲ ಕನ್ಯಾದಾನ ಮಾಡಿದ್ದು ಸಂಬಂಧಗಳು ಕಿತ್ತು ಹೋಗಿಲ್ವಾ, ಹಂಗೆ ನಮ್ದು ಕಿತ್ತು ಹೋದ್ರೆ ಏನ್ ತೊಂದ್ರೆ ಇಲ್ಲ, ಎಲ್ಲ ಚೆನ್ನಾಗಿರೋ ಕಿತ್ತು ಹೋಗಿವೆ ಅಂದ್ರೆ ನಮ್ದೇನು ಆಶ್ಚರ್ಯ ಅದ್ರಲ್ಲಿ ಇಲ್ಲ. ಅಂದ್ರೆ ಹೆಂಗು ಚಪ್ಪಲಿ ಕಿತ್ತು ಹೋಯ್ತವೆ ಅನ್ಕೊಂಡು ಚಪ್ಪಲಿ ಹಾಕೊಂಡಂಗ್ ನಡೀತಾರ? ಮನುಷ್ಯ ಪ್ರಯತ್ನ ಏನಿದೆ ಅದನ್ನ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಚಪ್ಪಲಿ ಹಾಕೊಳ್ಬೇಕು, ಅಯ್ಯೋ ಕಲ್ಲು ಮುಳ್ಳಿರೋ ದಾರಿಯಲ್ಲಿ ಬಹಳ ಜೋಪಾನವಾಗಿ ನಡಿಬೇಕು. ಅದನ್ನು ಮೀರಿಯೂ ಎಡು ಬಿದ್ದೆ, ಅದನ್ನು ಮೀರಿಯೂ ಕಾಲು ಮುರ್ಕೊಂಡೆ ಅಂದ್ರೆ ಅದು ಭಗವಂತನ ಇಚ್ಛೆ. ಅಯ್ಯೋ ಚಪ್ಪಲಿ ಇಲ್ದವರು ಬೀಳ್ತಾರೆ, ಇದ್ದವರು ಬೀಳ್ತಾರೆ, ಅದಕ್ಕೆ ಚಪ್ಪಲಿ ಯಾಕೆ ಹಾಕೊಳ್ಬೇಕು ಅಂದ್ರೆ ದಡ್ಡತನ, ಹೌದಲ್ವಾ? ಹಂಗೆ ನೀನ್ ಹೇಳು, ನಿನ್ಗೂ ಒಂದು ಗಂಡ, ನಿಂದು ಒಂದು ಮಕ್ಕಳು, ನಿಂದು ಒಂದು ಸಂಸಾರ ಅಂತ ಇದೆ. ಮತ್ತೆ ಒಂದ್ ವೇಳೆ ನಿಮ್ಮೆಲ್ಲರ ಬೆಂಬಲದಿಂದ ಆ ಹೆಣ್ಮಗಳು ಅವರಪ್ಪ ಅಮ್ಮ ಕಣ್ಣೀರ್ ಹಾಕ್ಸೋವಷ್ಟು ಏನಾದ್ರು ಅಲ್ಲಿ ನಡೀತು ಅಂದ್ರೆ ಅದ್ರ ಫಲ ನೀವು ತಿಂತೀರಾ? ನಿಮ್ಮ ಅಕ್ಕ ಈ ವಿಚಾರದಲ್ಲಿ ಬುದ್ಧಿವಂತಳಾಗಿ ನಡ್ಕೊಳ್ತಿದ್ದಾರೆ. ನನಗೂ ಅವಳು ಕರೆಕ್ಟ್ ಅನಿಸ್ತಾ ಇದೆ. ಆದ್ರೆ ನನಗ ಏನ್ ಮಾಡ್ಬೇಕು ಅದಕ್ಕ ನೀನ್ ಹೆಂಗ್ ಹೇಳ್ತಿಲ್ಲ ಆ ದಾರಿಯಲ್ಲಿ ಮುಂದೆ ಹೋದ್ರೆ ಆಯ್ತು, ಏನ್ ತೊಂದ್ರೆ ಇಲ್ಲ, ನೀನ್ ಕೇಳಿರೋದ್ರಲ್ಲಿ ತಪ್ಪಿಲ್ಲ. ಬಟ್ ತಮ್ಮನಿಗೆ ಹೇಳಿ, ಅಪ್ಪ ನೀನು ಒಂದೇನೋ ಒಂದು ಅಂದ್ರೆ ಅವ್ರ ಮನೆಯವರು
ನಿನ್ನ ಯೋಗ್ಯತೆ ಯೋಗವನ್ನ ನೀನು ಸಂಪಾದಿಸಿದ್ದೀಯಾ, ನೀನು ಬದುಕ್ತಿದ್ದೀಯಾ ಅಂದ್ರೆ ಆಕೆನೂ 3 ವರ್ಷಕ್ಕೆ ಆಯ್ತಾಳೆ, ನಾನು ಒಪ್ಸೇ ಆಗ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ. ಒಂಚೂರು ತಾಯಿ ಕಡೆ ನೋಡಪ್ಪ. ಈಗ ತಾಯಿ ಕೊರಗ್ತಾ 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 ನಾಳೆ ದಿನ ಏನೋ ಒಂದು ಚಿಕ್ಕಪುಟ್ಟ ಎಡವಟ್ಟಾಯಿತು ಆಯ್ತಲ್ಲ, ನೀನ್ ಪ್ರೀತಿ ಬಿಡು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಆ ಮನೆಯವ್ರು ಒಪ್ಪದೆ ಆ ಹೆಣ್ಮಗಳು ಬರೋಕೆ ತಯಾರಿಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮಂಗೆ ಬೇಕಾದಂಗೆ ಆಕೆ ನಡ್ಕೊಳ್ತಿದ್ದಾಳೆ ಅಂತ ಅರ್ಥ. ಆ ಹುಡುಗಿಗೆ ಅವ್ರ ಅಪ್ಪ ಅಮ್ಮ ಮುಖ್ಯ ಆಗುವುದಾದ್ರೆ ನಿನ್ನಮ್ಮ ನಿನಗೆ ಮುಖ್ಯ ಅಲ್ವಾ? ಈಗ ನಿನ್ನಮ್ಮ ಕೊರಗ್ತಾ ಇಲ್ವಾ ಇಲ್ಲಿ? ಆ ಹುಡುಗಿಗೆ ಹೇಳ್ಬೇಕು, ನೋಡವಾ ಇನ್ನು 1-1.5 ವರ್ಷ ಸಮಯ ಕೊಡ್ತೀನಿ, ನಿನ್ನ ಮನೆಯವ್ರನ್ನ ಒಪ್ಸು. ಈಗ ನಾನು ನನ್ನ ಪ್ರಯತ್ನ ಮಾಡ್ತೀನಿ, ಅದನ್ನು ಮೀರಿಯೂ ಆಗ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಈಗ ಅಯ್ಯೋ ನಾನು ನಿನ್ನೆ ಆಗೋದು, ನಾನಿಲ್ಲ ಅಂದ್ರೆ ಸತ್ತು ಬಿಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಇವೆಲ್ಲ ಪ್ರೇಮದ ಈ ನಶೆಯಲ್ಲಿ ಆರಂಭದಲ್ಲಿ ಬರೋ ಮಾತುಗಳು. ಬದುಕು ಇದೆಲ್ಲದಕ್ಕಿಂತ ದೊಡ್ಡದು. ಇದು ಇದನ್ನ ಹೇಳಣ, ಎಲ್ಲಾರು ಹಂಗ ಹೇಳ್ತಾರ, ಯಾರು ಸಾಯಂಗಿಲ್ಲ, ಆ ಕ್ಷಣ ಹಂಗ ಅನಿಸ್ತೈತಿ. ಹಂಗೇನಾರು ಮಾಡಿ ಏನಾರ ಪ್ರಯತ್ನ ಮಾಡ್ಬಿಟ್ಟಿಯ ಆಕೆ ಆಮೇಲೆ ಇನ್ನೊಂದ್ ಮದ್ವೆ ಆಗಿ ಸುಮ್ನೆ ಇರ್ತಾರ, ಆಮೇಲೆ ನೀನ್ ಸಾಯ್ತೀಯಾ? ನಾನ್ ಸತ್ತೋಡ್ತೀನಿ. ಅರೇ ಇರೋನೊಬ್ಬ ಮಗ ಅಣ್ಣ ನಿಜ ಹೇಳಣ್ಣ, ಅವ್ರು ಯಾರ ಸಾಯ್ಬೇಕಂದ್ರ ಅವ್ರ ಆಯುಷ್ಟಿಂದ ಬಂದಿದ್ದ ಅಟ್ಟ ಸಾಯ್ತಾರ, ಹೊರತಾಗೇನ ಯಾರಿಗೂ ಕರ್ದು ಸಾಯಂಗಿಲ್ಲ. ಹೌದವ, ಈಗ ನಂಗೆ ಅದು ಅರ್ಥ ಆಗಿದೆ. ನಿನ್ ಗಂಡನ ಮನೇಲಿ ನಿನ್ನ ಅಕ್ಕ ಅವ್ರ ಗಂಡನ ಮನೇಲಿ ನಿನ್ ತಾಯಿಗೆ ಯಾರ ಆಸರೆ ಆಗ್ಬೇಕು? ಮಗ ಆಗ್ಬೇಕು. ಹೌದಣ್ಣ. ಮಗ ತನ್ನ ಮದುವೆ, ತನ್ನ ದುಡಿಮೆ, ತನ್ನ ಬದುಕು ನಿಜವಾಗಿಯೂ ಮಗನ ಕರ್ತವ್ಯ. ತಾಯಿಯನ್ನ ನೋಡ್ಕೊಳ್ಳೋ ವಿಚಾರ ಬಂದಾಗ ಏನನ್ನು ಬೇಕಾದರೂ ತ್ಯಾಗ ಮಾಡ್ಲಿಕ್ಕೆ ತಯಾರಿರ್ಬೇಕು. ಇಲ್ಲ ನಾನು ಹುಡುಗಿ ಸಿಗ್ಲಿಲ್ಲ ಅಂದ್ರೆ ನಾನು ಸತ್ತು ಬಿಡ್ತೀನಿ ಎನ್ನುವುದಾದ್ರೆ ತಾಯಿ ಅನಾಥೆ ಮಾಡೋಕೆ ರೆಡಿ ಇದ್ದಾನೆ ಅಂತ ಅರ್ಥ. ಹೌದಲ್ಲವ? ಬಾಯ್ಬಿಟ್ಟು ಹೇಳಿಲ್ಲ, ಬಟ್ ಒಳಾರ್ಥ ಅದೇ ಆಗಿರುತ್ತೆ. ಅಂದ್ರೆ ನನ್ಗೆ ಅವಳು ಬೇಕು, ಇಲ್ಲಾಂದ್ರೆ ನಾನು ಆಗಲ್ಲ, ನಾನು ಸಾಯ್ತೀನಿ, ಅಥವಾ ಇಂಥದ್ದೇನೋ ಮಾತು ಬರ್ತಿದೆ ಅಂದ್ರೆ ಅದರ್ಥ ಗಂಡನ್ ಕಳ್ಕೊಂಡು ಅವತ್ತಿಂದ ಇವತ್ತಿನವರೆಗೂ ಮಕ್ಕಳನ್ನ ಒಂದರ ದಾರಿಯಲ್ಲಿ ನಡೆಸ್ಕೊಂಡು ಬಂದ ತಾಯಿಗೆ ಕಡೆಯಲ್ಲಿ ಎಂತ ಹುಡುಗರೇ ಇದು? ಹೌದೌದನ್ನ ನಾನು ಹೇಳೋದು, ತಮ್ಮ ಈ ವಿಚಾರದಲ್ಲಿ ಯಾವತ್ತಾದ್ರೂ ಒಂದ್ ದಿವಸ ಪರ್ಸನಲ್ ಕೌನ್ಸಿಲಿಂಗ್ ಅಲ್ಲಿ ಮಾತಾಡ್ಲಿಕ್ಕೆ ಹೇಳಿ ಅಥವಾ ಕಾರ್ಯಕ್ರಮದಲ್ಲಿ ಮಾಡ್ಲಿಕ್ಕೆ ಹೇಳಿ. ಬಟ್ ನಾನು ಆತನಿಗೆ ಇಲ್ಲಿಂದ ನನ್ನ ಹಾರೈಕೆ ಏನಂದ್ರೆ, ಅಪ್ಪ ನೀನು ಮೊದಲು ಈ ಹೆಣ್ಣು ಅಂತಲ್ಲ, ಬೇರೆ ಯಾವುದೇ ಹೆಣ್ಣನ್ನು ನೀನು ಬದುಕಲ್ಲಿ ಉಳಿಸ್ಕೊಳ್ಬೇಕು ಅಂದ್ರೆ ಚೆನ್ನಾಗಿ ಒಂದು ಗಂಡಸಾದ ಒಂದು ಒಳ್ಳೆ ದುಡಿಮೆ ಇರಬೇಕು. ನಿನ್ಗೆ ಅದಿದೆಯಾ? ಫೈನ್ ಅಣ್ಣ. ಅವ್ನ್ ಅದೇ ಅಣ್ಣ, ಆ ಹುಡುಗಿ ಅಂದ್ರೆ ಅವ್ ಇನ್ನೂ ಆದ್ರೂ 3-4 ವರ್ಷ ನನ್ ಮೊದಲು ದುಡ್ಡು ಮಾಡ್ಬೇಕ, ಈಗ ದುಡ್ಡಿಗಿರೋ ಕಿಮ್ಮತ್ ಮನುಷ್ಯನಿಗಿಲ್ಲ ಅಂತ ಹೇಳ್ತಾನ. ಚಾನ್ಸೇ ಇಲ್ಲ. ಇನ್ನು 3 ವರ್ಷ ಹೋದ್ರೆ ಯಾರು ಎಣ್ಣೆ ಕೊಡಲ್ಲ. ಇಲ್ಲ ಅಂದ್ರೆ ಹೊರಗಡೆ ಇಲ್ಲ ಅಂದ್ರೆ ಒಂದು ವಯಸ್ಸಿಗೆ ಬಂದಿರೋ ಹೆಣ್ಮಗಳನ್ನ ಅವರು ಏನ್ ತುಂಬಾ ದಿನ ಇಟ್ಕೊಳ್ತಾರೆ ಅಂತ ಏನ್ ಕನ್ಸು ಕಾಣಬೇಕು. ಏನಿಲ್ಲ ಆಯ್ತಲ್ವ? ಈಗ ಅವರು ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂದಾಗ ಅವರು ಒಂದು ಒತ್ತಾಯ ಮಾಡಿ ಮದುವೆ ಮಾಡಿ ಕಳಿಸಬಹುದು. ಹೌದಣ್ಣ. ಈತ ಇಲ್ಲಿ 3 ವರ್ಷ ಕಾಯ್ಕೊಂಡ್ ಕೂತ್ಕೊಳ್ಳೋದು, ಅಲ್ಲಿ ಅವ್ರ ಮನೆ ಒತ್ತಾಯಕ್ಕೆ ಆ ಹೆಣ್ಮಗಳು ಇನ್ನೊಂದು ಮದುವೆ ಆಗು. ಈಗ ತೀರಾ ಮೂಲವನ್ನ ಕೆಣಕ್ತಾ ಹೋದಾಗ ಪ್ರೀತಿ ಮಾಡುವ ಆರಂಭದಲ್ಲಿ ಇದೊಂದು ಎಚ್ಚರ ಪ್ರೇಮಿಗಳಿಗೆ ಇರಬೇಕು. ಆದ್ರೆ ನಿಜವಾದ ಮೆಚೂರ್ಡ್ ಪರ್ಸನ್, ಮೆಚೂರಿಟಿ ಇರುವ ಒಬ್ಬ ಹುಡುಗ, ಜವಾಬ್ದಾರಿ ಇರೋ ಹುಡುಗ 25-26 ಬರೋವರೆಗೂ ಅಥವಾ ಒಂದು ಜಾಬ್, ಒಂದೊಳ್ಳೆ ದುಡಿಮೆ. ಈಗ ನಮ್ಮ ಮನೆಯಲ್ಲಿ ಮಗ ನೀನೆಲ್ಲ ಮಾಡಿದಿ ಕಣೋ, ಯಾವತ್ತು ದಾರಿ ತಪ್ಪದಂಗೆ ಶಾಲಾ ಕಾಲೇಜಿನ ಸಮಯದಲ್ಲಿ ದುಡಿಮೆ ಸಮಯದಲ್ಲಿ ಎಲ್ಲೂ ಹಾದಿ ತಪ್ಪದಂಗೆ ಒಂದು ದುಡಿಮೆ ಮಾಡ್ಕೊಂಡಿದ್ಯಾ, ಏನೋ ಒಂದು ಬೈಕ್ ತಗೊಂಡಿದ್ಯಾ, ಏನೋ ಮನೆಯದೆಲ್ಲ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದೀಯಪ್ಪ. ಈಗ ನೀನು ಹೇಳೋ, ನೀನು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಹೇಳೋ, ನಾವೇ ಹೋಗಿ ಕೇಳ್ತೀವಿ ಅಂತ ಅಪ್ಪ ಅಮ್ಮನಿಗೆ ಅನ್ನಿಸ್ಬೇಕು. ಹಂಗೆ ಬದುಕಿದ್ದಾಗ ಈ ಹುಡುಗ ಯಾರನ್ನ ಹೇಳಿದ್ರು ಮನೆಯವ್ರು ಒಪ್ತಾರೆ. ಹೌದಣ್ಣ. ಇದನ್ನ ಬಿಟ್ಬಿಟ್ಟು ನಾನು 21ರಲ್ಲೇ ಒಂದು ಜಂಟಿ ಹಾಕೊಂಡು ಇಲ್ಲಿವರೆಗೂ ನಾನು ಲವ್ ಮಾಡ್ಕೊಂಡು ಬಂದು ಇವೆಲ್ಲ ವರ್ಕೌಟ್ ಆಗಲ್ಲವಾ? ಅದೇ ಬೇರೆ ದಾರಿ ಇಲ್ಲ, ಓಡೋಬೇಕಷ್ಟೇ. ಅಂದ್ರೆ ನಂಗೇನ ಈಗ ನಮ್ಮ ಮನೆಯವ್ರು ಯಾರು ಓಕೆ ಅಂದ್ರೆ ಅವ್ರು ಅದನ್ನ ಮಾಡ್ತಾರೇನೋ ಅಂತ ಒಂಥರ ಭಯ. ನಿನ್ಗದ್ರ ಬಗ್ಗೆ ಭಯ ಬೇಡ, ಇದೇ ನೀನ್ ಮಾಡ್ತಿರೋ ಎಡವಟ್ಟು ಆಯ್ತಾ? ಈಗ ನೀನು ಮನೆಯ ಹೆಣ್ಮಗಳಾಗಿ ತವ್ರ ಮನೆಯನ್ನ ತಮ್ಮನನ್ನ ಹೊಂದಿರೋಳಾಗಿ ನಿನ್ನ ಮಿತಿ ಅಂತ ಒಂದಿದೆ. ಈಗ ನಿಂದು ವೈಯಕ್ತಿಕ ಬದುಕನ್ನ ಹಂಗೋ ಹಿಂಗ ಮಾಡ್ಕೊಂಡು ಒದ್ದಾಡ್ಕೊಂಡು ಒಂಚೂರು ಸರಿ ಮಾಡ್ಕೊಂಡು ಅದಕ್ಕಾಗಿ ನಂಗೆ ಒಂದು ಕ್ಲಿಯರ್ ಸಿಕ್ತಂದ್ರೆ ಇಲ್ಲಪ್ಪ ಹಿಂಗೊಂದು ಇಷ್ಟ ಅಂತ ಹೇಳ್ಕಿಸಿಂದ ನನ್ನ ಜವಾಬ್ದಾರಿ ನಾನು ಹಿಂಸರಿ. ನೋಡಪ್ಪ, ನನಗೆ ಅಮ್ಮನ ಸಂತೋಷಕ್ಕಿಂತ ಬೇರೇನೂ ಇಲ್ಲಯ್ಯ. ಈ ಮಾತು ಬಹಳ ನಿಷ್ಠೂರವಾಗಾದ್ರೂ ನೀವು ಹಾಡದೆ ಹೋದ್ರೆ ನಾಳೆ ದಿನ ಆತನ ಬದುಕಲ್ಲಿ ಒಳ್ಳೇದ್ ನಡೀಲಿ, ನಾನು ಇಷ್ಟು ಮಾತ್ರ ಹಾರೈಸ್ತೀನಿ. ಬಟ್ ಇರೋ ದಾರಿ ನೋಡಿದ್ರೆ ಅದಷ್ಟು ಸುಲಭ ಅಲ್ಲ. ನೀನೇನು ಹೇಳ್ಬಹುದು? ನೋಡಪ್ಪ, ಅಪ್ಪನನ್ನು ಕಳ್ಕೊಂಡ ಕಾಲದಿಂದ ಅಮ್ಮ ತನ್ನ ಏನು ಒಂದು ಬಟ್ಟೆ ಏನು ತಂದು ಅದೇ ಅದನ್ನೇ ಹೇಳ್ತಾ ಇದ್ದೀನಿ.
ಆ ತಾಯಿ ನಮಗೆ ಮುಖ್ಯ, ನೀನು ಮುಖ್ಯನೇ. ಆದರೆ ನೀನು ಅವ್ರ ಮನೆಯನ್ನು ಒಪ್ಪಿಸ್ತೀಯೋ ಏನು ಮಾಡ್ತೀಯೋ, ನೀನು ಮದುವೆ ಕರಿಯಪ್ಪ ನಾವು ಬರ್ತೀವಿ, ಇದರಲ್ಲಿ ನಾನು ತುಂಬ ಇನ್ವಾಲ್ವ್ ಆಗಲ್ಲ. ಆದರೆ ತಾಯಿಗೆ ದುಃಖ ಕೊಡೋದು ಒಳ್ಳೇದಲ್ಲಪ್ಪ, ಇಷ್ಟು ಮಾತ್ರ ನನ್ನ ಅನುಭವದಲ್ಲಿ ನಾನು ಹೇಳಬಲ್ಲೆ ಅಂದ್ಬಿಟ್ಟು ನಿನ್ನ ಗಂಡ ನಿನ್ನ ಮಕ್ಕಳು ನೆಮ್ಮದಿಯಾಗಿ ಇರೋದು ಕಲಿ. ತಮ್ಮ ಏನೋ ಅನಾರೋಗ್ಯ ಅನ್ನ ನೀನು ಪ್ರಾಣ ಕೊಡು, ಆದರೆ ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಭಾಗಿಯಾಗಬಾರ್ದು. ಅವ್ರ ಮನೆಯವ್ರು ಒಪ್ಪುದ್ರ ನೀನೇ ತಮ್ಮನ ಪರ ಹೋಗಿ ಎಲ್ಲ ಶಾಸ್ತ್ರಗಳನ್ನ ಮುಗಿಸ್ಕೊಂಡು ಹೆಣ್ಣು ಕೇಳೋ ಕೆಲ್ಸಕ್ಕೆ ನೀನೇ ಹೋಗು, ಪರವಾಗಿಲ್ಲ. ಒಪ್ಪುದ್ರೆ ನಿನಗೆ ತಮ್ಮ ಅನ್ನೋದಕ್ಕೆ ಇಷ್ಟು ಭಾವನೆ ಇರುವುದಾದ್ರೆ ಹೆತ್ತಿರೋ ಅವ್ರಿಗೆ ಎಷ್ಟು ಇರ್ಬೇಕು ಮತ್ತೆ? ಇಲ್ಲ ನಾನು ಒಂದ್ ಹೆಣ್ ಹೆತ್ತವಳಾಗಿ ಆ ಸ್ಥಾನದಾಗ ನಿಂತಾನ ಇವತ್ ನಿನ್ಕು ಅಂದ್ರ ನಾಳೆ ನನ್ನ ಮಕ್ಳು ಆ ತಾಯಿಗೂ ಅದೇ ಅಂದ್ರ ನಾ ಅದೇ ಹೇಳ್ದನ, ಅವ್ರ ತಾಯಿ ಕಣ್ಣೀರ್ ಹಾಕ್ಸಿರ ನಮಗದ್ ಪಾಪ ಅಂದ್ರ ತಟ್ಟಲ್ದ ಬಿಡಂಗಿಲ್ಲ ಅಂತ ಹೇಳ್ದೆ. ಅದೇ, ಹಾಗಾಗಿ ಯಾವಾಗ್ಲೂ ಅಷ್ಟೇ ತಾಯಿ ಒಂದು ಪಾಪ ಕಾರ್ಯ ಅಥವಾ ಒಂದು ಅಷ್ಟೊಂದು ಏನು ಸಭ್ಯ ಕಾರ್ಯವಲ್ಲದ ಅಸಂಬದ್ಧ ಕಾರ್ಯದಲ್ಲಿ ಚಿಕ್ಕದಾಗಿ, ಅಂದ್ರೆ ಒಂದು ಯಾರನ್ನೋ ಅನ್ಯಾಯ ಮಾಡಿ ತಂದು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಿದ್ದಾನಲ್ಲ, ಆ ಪ್ರೋಗ್ರಾಮಲ್ಲಿ ಎಲೆ ಎತ್ತಿದವನಿಗೂ ಒಂದು ಪಾಪ ಇದೆಯಂತೆ. ಅಂದ್ರೆ ಪಾಪ ಕಾರ್ಯದ ಪಾಪದ ಯಾವುದೋ ಒಂದು ಸಭೆ ಸಮಾರಂಭಗಳಲ್ಲಿ ಎಲೆ ಎತ್ತಿದವನದ್ದು ಒಂದು ಪಾಪ ಅಂತ ಹೇಳ್ತಾರೆ. ಹಂಗೆ ಇಂಥ ನಾನ್ ಅಂದ್ರ ಆ ಕೃಷ್ಣ ಅಂದ್ರ ನಾನ್ ನೋಡುದು ನನ್ನ ಕೃಷ್ಣನ ನಿನ್ನ ರೂಪದಾಗ ನೋಡ್ತೀನಿ. ನಾನು ಅಣ್ಣನ ಹೌದು, ನನ್ನ ದೇವ ಕೃಷ್ಣ ನಿನ್ನ ಬಾಯಲ್ಲಿ ಬಂದ ವಾಕ್ಯಗಳು ಯಾವತ್ತೂ ಸುಳ್ಳು ಹೋಗೋದಿಲ್ಲ. ಆಗ್ಲಿ ತಾಯಿ, ನನ್ನ ಜೀವನದಾಗ ಅದನ್ನ ಅಂದ್ರೆ ನನ್ನ ಹಿಂದೆ ಒಂದಿನ ನನ್ ಕಾಲ್ ಮಾಡಿದಾಗ ಒಂದ್ 8 ತಿಂಗಳ ಒಳಗ ಮತ್ ಬರ್ತ ಅದು ನಿಜ ಆಯ್ತನ್ನ. ನನ್ ದೊಡ್ಡ ಒಂದ್ ಇದನ್ನ ಪಾಪ ನನ್ ಗಂಡ ತುಂಬಾ ಒಳ್ಳೆಯವ್ರನ್ನ ನಾನೇ ಎಲ್ಲೋ ಮಾಡಿದ್ದಕ್ಕೆ ಇವತ್ತು ನಿಧಾನಕ್ಕೆ ಬದುಕು ಪರಿವರ್ತನೆ ಆಗ್ತಾ ಇದೆ, ಹೌದಲ್ಲ? ಅಣ್ಣ ಆಗ್ತಾ ಇದೆ ಅಣ್ಣ, ನಿಧಾನಕ್ಕೆ ಆಗುತ್ತವ. ನನ್ ಕೃಷ್ಣ ಅಂದ್ರ ನೀನ ಅಣ್ಣ. ಹೇಳವ ಹೇಳುವ 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 ನಿಜ ಅಂದ್ರ ಒಂಥರ ಕರೆ ಅಂದ್ರ ಹೆಂಗ್ ಹೇಳ್ಬೇಕನ್ನೋದು ನಮಗ್ ಸಾಕಷ್ಟು ಪ್ರಾಬ್ಲಮ್ ಅನ್ನ. ನೀ ಅಷ್ಟ ಏನ್ ನಮ್ ತಮ್ಮನ ಬಗ್ಗೆ ಹೇಳ್ದನ ಅರ್ಥ ಮಾಡ್ಕೊಂಡೆ, ಕರೆ ನಿನ್ನ ಬಗ್ಗೆ ಹೇಳೋದ್ ನನ್ಗೆ ಬಾಳ ಐತನ. ಅಂದ್ರೆ ನಾನ್ ಆ ಕೃಷ್ಣ ಸಾಕ್ಷಾತ್ ದೇವ್ರ ಕೃಷ್ಣ ನೋಡೋದನ್ನ ನಿನ್ ರೂಪ ಒಳಗ ನಾನ್ ನೋಡ್ತಾನ. ಇರ್ಲಿ ತಾಯಿ, ಎಲ್ಲ ಒಳ್ಳೇದಾಗುತ್ತೆ. ನಿನ್ನ ಸಂಸಾರವನ್ನ ಬಹಳ ಒಳ್ಳೆ ರೀತಿಯಲ್ಲಿ ಕಾಪಾಡಿಕೊಂಡಿದ್ದೀಯಾ. ನೀನು ಕೆಲವೊಮ್ಮೆ ತಪ್ಪನ್ನು ತಿದ್ದಿಕೊಂಡು ಇವತ್ತು ಸರಿ. ತುಂಬಾ ನಾನು ನಿಜ ಹೇಳ್ಬೇಕಂದ್ರೆ ನನ್ ಇವಾಗ ಮನಸ್ಸು ಇಷ್ಟ ಗಟ್ಟಿ ಒಂಥರ ತುಂಬಾ ಅಂದ್ರೆ ಅದ್ ಪ್ರಾಬ್ಲಮ್ ಅಂದ್ರೆ ಹೆಂಗ ನಾನ್ ಹೇಳ್ಕೋಬಹುದು, ಖರೆ ಆದ್ರನ ಅದ್ರಿಂದ ಮತ್ತೆ ವಾಪಸ್ ನೋಡ್ ಬಿಡಪ್ಪ ಅನ್ನಂಗಂತ ಹೇಳ್ಕೊಳ್ತಿಲ್ಲ. ತೊಂದ್ರೆ ಇಲ್ಲ ನೋಡಿ, ನೀವು ಹೆಣ್ಮಕ್ಳಿಗೆ ಮಾದರಿ ಆಗಿದ್ದೀರಿ. ಕೆಲವೊಮ್ಮೆ ಸಂಸಾರದಲ್ಲಿ ಅಂಥದ್ದೊಂದು ಸಂಘರ್ಷಗಳು ಮನಸ್ತಾಪಗಳು ಬಂದಾಗ ನಿಮ್ಮ ಥರ ನೋಡಿ ನೀವು ಸೋತ್ರಿ, ಅದಕ್ಕೋಸ್ಕರ ನೀವು ಇವತ್ತು ನಿಮ್ಮ ಸಮಸ್ಯೆ ಬಿಟ್ಟು ಇನ್ನೊಬ್ಬರ ಸಮಸ್ಯೆ ಬಗ್ಗೆ ಕೇಳ್ತಾ ಇದ್ದೀರಿ. ನಿಮ್ಮದೇ ಒಂದು ಭಾರ ಆಗುವಷ್ಟು ಸ್ಥಿತಿಯಲ್ಲಿಲ್ಲ ಈಗ, ಇನ್ನೊಬ್ಬರ ಕಡೆ ನೋಡುವಷ್ಟು ಹೃದಯ ಹಗುರ ಆಗಿದೆ ಈಗ. ಹೌದಣ್ಣ, ನಾನ್ ಹಿಂದೆ ಇದ್ ಮಾಡಿದಾಗ ನಾ ಒಂದ್ ಮನಸ್ಥಿತಿ ನಂದು ಅಂದ್ರೆ ಸತ್ ಹೋಗ್ಬಿಡ್ಬೇಕಪ್ಪ ಅನ್ನೋ ಮನಸ್ಥಿತಿ ಅಲ್ಲೇ ನನ್ ತಪ್ಪಿತ್ತನ್ನ ಸುಳ್ಳೆಗಳನ್ನ ಬಹಳ ದೊಡ್ಡ ತಪ್ಪ ನಾನು ಮಾಡ್ದೆ ಅನ್ನೋ ಜೀವನದಾಗ. ಆದ್ರೆನ ಸರಿ ಹೋಯ್ದಣ್ಣ, ನನ್ ಗಂಡು ನನ್ನ ಇದ್ ಮಾಡಿ ಇದ್ ಮಾಡ್ರಣ್ಣ ಇವಾಗ ಚಲೋ ಇದೆ. ಬದುಕಿನ ಕೊನೆ ಘಳಿಗೆ ಅಂದ್ರೆ ಬದುಕಿನ ಇಳಿ ಸಂಜೆ ನನ್ನ ಸ್ಥಿತಿನ ಸ್ಥಿತಿನ ಕೈಯಾಗ ನಾನ್ ಬುದ್ಧಿ ಕೊಟ್ಟಿದ್ದಂದ್ರ ಇಂತ ಸತ್ ಹೋಗ್ತಿದ್ದೆ ನಾನು. ಎಂತ ನನ್ನ ಜೀವನ ಪ್ರಾಬ್ಲಮ್ ಏನ ನಾವ್ ಮನುಷ್ಯ ತಪ್ಪು ಮಾಡಿದ್ದೇವಂದ್ರ ಅಲ್ಲಿ ಒಪ್ಕೋಬೇಕನ್ನ, ಮತ್ತೊಂದ್ಸತಿ ಅದನ್ನ ತಪ್ಪು ಮಾಡ್ದೆ ಹಂಗ ತಿದ್ಕೋಬೇಕನ್ನ ಜೀವನದೊಳಗ. ಸತ್ಯ ತಾಯಿ ನೋಡಿ, ಮೊನ್ನೆ ಯಾವ್ದೋ ಒಂದು ಹೆಣ್ಮಗಳು ಪಾಪ 53 ವರ್ಷದ ತಾಯಿ ಲಕ್ವ ಹೊಡೆದಿದೆ. ಹೌದಣ್ಣ, ಆ ತಾಯಿಗೆ ಮಕ್ಕಳಿಲ್ಲ, ಆದ್ರೆ ಆ ತಾಯಿಗೆ ತವ್ರ ಮನೆಯವರು ಇಲ್ಲ, ಮಕ್ಕಳು ಇಲ್ಲ, ಯಾರು ಇಲ್ಲ, ನೋಡ್ಕೊಳ್ಳೋರು ಇಲ್ಲ, ಗಂಡ ನೋಡ್ಕೊಳ್ತಿದ್ದಾರೆ. ಅಂದ್ರೆ ಈಗ ಯೌವನ ಇದ್ದ ಕಾಲದಲ್ಲಿ ಸೌಂದರ್ಯ ಇದ್ದ ಕಾಲದಲ್ಲಿ ಬೀದಿಗೊಬ್ಬ ಸಿಕ್ತನ್ ಕಣವ ಹೆಣ್ಣಿಗೆ. ಹೌದಣ್ಣ, ಆದ್ರೆ ಈ ದೇಹ ಎಲ್ಲ ಸೌಂದರ್ಯ ಹೊರಟೋಗಿ ಚರ್ಮ ಸುಕ್ಕಾಗಿ ಆ ಮುದಿಯಾದ ಕಾಲದಲ್ಲಿ ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡ. ಅದಂತೂ ನಿಜ ಅಣ್ಣ. ಹಾಗಾಗಿ ಈ ಯೌವನ ಸೌಂದರ್ಯವಿದ್ದ ಸಮಯ ಯಾರಿಗೂ ಬರುದಿಲ್ಲ. ನಾ ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡನ ಯಾರಿಗಾರು ಅದೇನಾಗ್ಬಿಡುತ್ತೆ, ಅದು ದೂರದ ಸತ್ಯ. ಕಡಗಾಲದಾಗ ನೋಡ್ಕೊಳ್ಳೋಣ, ಈಗ ಒಂಚೂರು ಮೆರೆದು ಬಿಡೋಣ ಅನ್ನೋ ಬುದ್ಧಿ ಬಂದ್ಬಿಡುತ್ತೆ ಮನುಷ್ಯ. ಹೌದೌದನ್ನ ಇಲ್ಲ, ನನ್ ಲೈಫ್ ಒಳಗ ಕಷ್ಟಗಳೆಲ್ಲ ಬಂದದನ್ನ ನಾನ್ ಹೆಂಗ್ ತಿಳ್ಕೊಂಡೆನ, ನನಗೆ ಇವಾಗ 29 ಏಜ್ ಅನ್ನ. ಅಷ್ಟ್ರಾಗ ನಾನು ಪ್ರತಿಯೊಂದು ಎಲ್ಲಾನು ನೋಡಿ ಇವಾಗ ನನ್ನ
ನನಗೊಂದ್ ಬಹುಶಃ ಆ ಕಷ್ಟ ಬಂದದ ನಾಳೆ ನನ್ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅನ್ನೋದು ಒಂದ್ ಅಂದ್ರೆ ಅದಕ್ಕಾಗಿ ನನ್ ಜೀವನದಾಗ ಇದ್ ನಡೀತಪ್ಪ. ಮಕ್ಕಳ ಮುಂದ್ ಹೆಂಗ್ ನೋಡ್ಕೋಬೇಕು ಅನ್ನೋದು ನನಗೊಂದ್ ಐಡಿಯಾ ಸಿಕ್ತ. ನಮ್ಮ ಮಕ್ಳು ಅಂದ್ರೆ ಜನರು ಹೆಂಗಿರ್ತಾರು, ನಮ್ನ ಹೆಂಗ್ ಬೆಳೆಸ್ಕೊತಾರು, ಹೆಂಗ ನಾನು ಒಂದ ತಿಳ್ಕೊಂಡೆ. ನನ್ ಜೀವನದಾಗ ನನ್ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕಂದ್ರೆ ನನಗೆ ಇದು ಕಷ್ಟ ಬಂದೈತೆ ಹಿಂಗ್ ತಿಳ್ಕೊಂಡೆ ನಾನು. ಖಂಡಿತ. ಈಗ ಕಷ್ಟ ಬಂದಿದ್ದು ಇಂತಹ ಕಾರ್ಯಕ್ರಮಗಳನ್ನು ಕೇಳೋದು ಅಥವಾ ಯಾರೋ ದೊಡ್ಡವ್ರ ಜೊತೆ ಕೂತು ಮಾತಾಡೋದು, ಒಂದು ಪುಸ್ತಕ ಓದೋದು, ಇವೆಲ್ಲವೂ ಕೂಡ ನಿಮಗೆ ಮತ್ತೆ ನಿಮ್ಮಿಂದ ಬಂದಿರುವ ಮಕ್ಕಳಿಗೆ ಏನು ಹೇಳಬೇಕು ಅಂದ್ರೆ ನಿಮ್ಮಲ್ಲಿ ಏನೋ ಇರಬೇಕಲ್ವಾ? ಇಲ್ಲ ಒಂದು ಅನುಭವ ಇರಬೇಕು, ಇಲ್ಲ ಪುಸ್ತಕ ಜ್ಞಾನ ಇರಬೇಕು. ಹಾಗಾಗಿ ಬಕೀಟಲ್ಲಿ ಅನ್ನ ಇದ್ರೆ ಅಪ್ಪ ಸ್ವಾಮಿ ಮನೆಯಲ್ಲಿ ಅನ್ನದ ಮಡಿಕೆಯಲ್ಲಿ ಮುದ್ದೆ ಇದ್ರೆ ಅನ್ನದ ಮಡಿಕೆಯಲ್ಲಿ ಅನ್ನ ಇದ್ರೆ ಭವತಿ ಭಿಕ್ಷಾಂದೇಹಿ ಅಂತ ಬಂದವನಿಗೆ ಅನ್ನ ಹಾಕ್ತೀರಾ. ನಿಮ್ಮಲ್ಲಿ ಏನು ಇಲ್ಲ ಅಂದ್ರೆ ಬಂದವನಿಗೆ ಏನ್ ಹಾಕ್ತೀರಾ? ನಾಳೆ ಜ್ಞಾನದ ಬಟ್ಲಿಡ್ದು ನಿಂತಾಗ ನಿಮ್ಮ ಹತ್ರನೇ ಇಲ್ಲ ಅಂದ್ರೆ ಅವ್ರಿಗೇನ್ ಕೊಡ್ತೀರಾ? ಹೌದಣ್ಣ. ಹಂಗಲ್ಲ ನಂಗೆ ಹೆಂಗನಿತ್ತಂದ್ರನಪ್ಪ, ಹೌದ ನಾನು ಒಂಥರ ಅಲ್ಲೆಲ್ಲೋ ಒಂದ್ ಕಡೆ ನೋವು ಪಟ್ಟೆ, ಒಂಥರ ಹಿಂಗ್ ನಮ್ಮಲ್ಲಿ ಇದಾಯ್ತು. ಅದಾಗಿರ್ಲಿಲ್ಲ ಅಂದ್ರೆ ನಾನ್ ಕಣ್ ಮುಚ್ಚಿ ಎಲ್ಲಾರ್ನು ನಂಬ್ತಿದ್ದೇನ. ಅದ್ ನನಗ್ ಆದದ್ ಅನುಭವ. ನನ್ ಮಕ್ಕಳು ಅದೇ ತರ ಫ್ರೀಡಮ್ ಬಿಟ್ಬಿಡ್ತಿದ್ದೇನ. ನನ್ನ ಮಂದಿನ ಅಂದ್ರೆ ಹಿಂಗ ನಂಬ್ರಿಪ್ಪ ಅಂತ ಹೇಳಿ. ಆದ್ರೆ ನನಗೀಗ ಅನುಭವ ಆಗ್ಬೇಕ, ಜನ ಹೆಂಗಿರ್ತಾರು, ನಾವ್ ಅವ್ರ ಜೊತೆ ಹೆಂಗಿರ್ಬೇಕು, ಎಷ್ಟ್ರ ಮಟ್ಟಿಗಿದ್ರ ನಮ್ ಜೀವನ ಇದಾಗ್ತೈತಿ. ಮುಂದೆ ನನ್ ಮಕ್ಳು ವಯಸ್ಸು ಬಂದ್ ಬಳಕ ಅವ್ರಿಗೆ ನನಗೊಂದ್ ಹೇಳಾಕ್ ನನ್ಗ್ ಜೀವನ ಲೈಫ್ ಪೂರ್ತಿ ಒಂದ್ ಅನುಭವ ಆಯ್ತನ. ಅಷ್ಟು ಒಂದ್ 3 ವರ್ಷ ನನಗ ಅಷ್ಟ ನಂದು ತಪ್ಪೈತನ ಇಲ್ಲ ಅಂತಲ್ಲ ನಾನು. ಆದ್ರನ ನನಗ ಅದೊಂದ್ ಜೀವನದಾಗ ನನಗ್ ಒಂದ್ ದೊಡ್ಡ ಅನುಭವ ಆಯ್ತನ. ನನ್ ಮುಂದೆ ನನ್ ಮಕ್ಕಳನ್ನ ಬೆಳೆಸಾಕ್ ನನಗೊಂದ್ ದಾರಿ ಮಾಡಿಕೊಡ್ತಾನ. ಆಯ್ತವ, ಆಗೋದಿಲ್ಲ. ಒಳ್ಳೇದಕ್ಕೆ ಇರೋದೊಂದು ಜನ್ಮ. ಒಳಿತು ಕೆಡುಕುಗಳನ್ನ ನಮ್ಮ ಅನುಭವ ಅಥವಾ ನಮಗೊಂದು ಪಾಠ ಅಂತ ಭಾವಿಸಬೇಕು. ಆದ್ರೆ ಧರ್ಮ ತಿಳಿದು ಬದುಕಬೇಕು. ಎಂತ ತಾಯಿ ಆಗ್ಲಿ, ತಮ್ಮ ಆಗ್ಲಿ, ಯಾರೇ ಆಗ್ಲಿ, ಸರಿ ತಪ್ಪು, ಒಳ್ಳೇದು ಕೆಟ್ಟದ್ದು ಅಂತ ಇರುತ್ತೆ. ಹಾಗಾಗಿ ಧರ್ಮದ ಮುಂದೆ ಯಾವ ಸಂಬಂಧವೂ ಮುಖ್ಯವಲ್ಲ. ಕಾರಣಕ್ಕೆ ನಾನು ಅಂದ್ರೆ ಅಯ್ಯೋ ತಡೆಯಪ್ಪ ದುಡ್ಡು ಕೊಟ್ಟು ತಂದಿದ್ದು ಅನ್ನೋ ಕಾರಣಕ್ಕೆ ವಿಷ ಕುಡಿಯೋಕ್ಕಾಗುತ್ತಾ? ದುಡ್ಡು ಕೊಟ್ಟು ತರ್ಲಿ, ಕದ್ದು ತರ್ಲಿ, ವಿಷನೇ. ಅಮ್ಮ ಆಗ್ಲಿ, ಇನ್ಯಾರೇ ಆಗ್ಲಿ, ಧರ್ಮ ಅಂತ ಬಂದಾಗ ಅಪ್ಪ ನಾವೆಲ್ಲ 4 ದಿನ ಇದ್ದು ಹೋಗ್ಲಿಕ್ಕೆ ಬಂದಿರೋರು, ತಮ್ಮನಿಗೋಸ್ಕರ ನಾನು ಕಳ್ತನ ಮಾಡ್ಲಿಕ್ಕೆ ತಯಾರಿದ್ದೀನಿ ಅಂದ್ರೆ ಅದು ಪ್ರೇಮ ಅಲ್ಲ, ಅದು ಮೂರ್ಖತನ. ನೋಡಪ್ಪ, ನಿನ್ ತಮ್ಮ ಇರ್ಬೋದು ಕಣೆಯ, ಇಂಥ ವಿಚಾರದಲ್ಲಿ ಒಳ್ಳೇದಲ್ಲಪ್ಪ, ನಾನು ಅದ್ರಲ್ಲಿ ಭಾಗವಹಿಸೋದಿಲ್ಲ. ಯಾಕಂದ್ರೆ ಸಂಬಂಧಗಳು ಇರ್ತಾವೆ, ಹೋಗ್ತಾವೆ. ಆದ್ರೆ ನಾವು ಮಾಡಿದ ಕರ್ಮಗಳ ಫಲಗಳು ಜನ್ಮ ಜನ್ಮಕ್ಕೂ ಕಾಡ್ತವೆ ನಮ್ಮನ್ನ. ಹಾಗಾಗಿ ನಮ್ಮವರಿಗೋಸ್ಕರ ಅಂತ ಅಂದುಕೊಂಡು ಏನೇನೋ ಪಾಪ ಕಾರ್ಯಗಳನ್ನು ಮಾಡಬಾರ್ದು ಮನುಷ್ಯ. ಇರ್ಲಿ, ತಮ್ಮನಿಗೆ ಒಳ್ಳೇದಾಗ್ಲಿ. ಸದ್ಯಕ್ಕೆ ನೀನು ಮೂಕ ಪ್ರೇಕ್ಷಕಳಾಗಿ ಅಪ್ಪ ಈ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಪ್ಪ, ಇದಷ್ಟು ಸಮಂಜಸ ಅಲ್ಲ, ನೋಡು ಅವ್ರ ಮನೆಯವ್ರು ಒಪ್ಪಿದ್ರೆ ಮಾತ್ರ ಮುನ್ನಡಿ. ಅದು ಬಿಟ್ಟು ಕರ್ಕೊಂಡು ಹೋಗ್ತೀನಿ, ಹಂಗೋಗ್ತೀನಿ, ಹಿಂಗೋಗ್ತೀನಿ, ಇಲ್ಲ ಗಣಯ್ಯ ನೋಡಪ್ಪ, ಮೊದ್ಲಿಂದ ನಮ್ಮ ಮನೇಲಿ ಹಣ ಕಡಿಮೆ ಇರಬಹುದು, ಆದ್ರೆ ಮರ್ಯಾದೆಗೆ ಏನು ಕೊರತೆ ಇರ್ಲಿಲ್ಲ. ಅಣ್ಣ ಇನ್ನೊಂದ್ ನನ್ನ ಕ್ವಶನ್ ಅನ್ನ, ಒಂದ್ ವೇಳೆ ಅವ್ರನ್ನ ಹೆಂಗ್ ಹೋಗ್ತಾರೋ ಗೊತ್ತಿಲ್ಲಾಕಿ ಅಂತ ಹಠ ಕಾಡ್ ಬಿಡ್ತಾವ. ಒಟ್ ಅವ್ರ ಮನ್ಯಾಗನ್ನ ಹೂ ಅಂದ್ರ ಮುಂದುವರೆಯೋದು. ಅಂದ್ರ ಈ ನನಗದೇ ನನ್ನ ಇನ್ನೊಂದ ಅವ್ರ ಮನ್ಯಾಗ ಹೆಂಗೋ ಅಂದ್ರ ಹಠ ಮಾಡ್ಯೋ ಏನೋ ಅಂದ್ರ ಅವ್ರ ಮನಿಯೊಳಗ ಹೆಂಗನ ನಾನ್ ಜಾಬ್ ಹಿಡಿದ್ರ ಅವ್ರ ಮನಿಯೊಳಗ ಹೂ ಅಂದಿರಂತಾನ. ಮುಂಚೆ ಅವ್ರಪ್ಪ ಅಂದಿರಂತಾನ. ಅದಕ್ಕೆ ನಾ ಜಾಬ್ ಹಿಡಿದ್ರ ನಮ್ ಮನ್ಯಾಗ ಮಾಡ್ತಾರ ಅನ್ನೋದೊಂದು ಅಕ್ಕಿದೊಂದು, ಅಂದ್ರೆ ಜಾಬ್ ಹಿಡಿತನು ನಮ್ ಮನ್ಯಾಗ ಕೇಳ್ತನು ಅಂತ ಅಕ್ಕಿದ ಅಭಿಪ್ರಾಯ. ಅಲ್ಲ, ಈಗ ಅಂತಿಮವಾಗಿರೋ ಅಡೆತಡೆ ಅದಷ್ಟೇ ಮಾತ್ರ. ನಾವು ಅವ್ರ ತಂದೆ ತಾಯಿ ಒಪ್ಪಬೇಕು, ಈ ತಾಯಿ ನಿಮ್ ತಾಯಿಯನ್ನು ಬಟ್ ಇಲ್ಲಿ ನಿನ್ನ ಇನ್ವಾಲ್ವ್ಮೆಂಟ್ ಇರಬಾರ್ದು. ಯಾಕಂದ್ರೆ ಇಲ್ಲಿ ನೀವು ಒಪ್ಸಿದ್ರು ಅದು ಮುಖ್ಯ ಅಲ್ಲ. ಅವ್ರವ್ರು ಒಪ್ಪಿಸ್ಕೊಳ್ಳಿ, ನೀವು ಮದುವೆಗೆ ಹೋಗಿ ಅಷ್ಟೇ. ಯಾಕಂದ್ರೆ ಅಯ್ಯೋ ಇವಳು ಹಾಳಾದಳು, ಇವಳು ಒಪ್ಸೋದ್ಲಪ್ಪ ಅವತ್ತು ಅನ್ನಂಗೆ ಆಗ್ಬಾರ್ದು. ನಾಳೆ ನಿಮ್ ತಾಯಿನೇ ನಿನಗೆ ಬೈಬಾರ್ದು. ಅತ್ತೆ ಸೊಸೆ ಜಗಳ ನಾಳೆ ಶುರುವಾಗ ಆಮೇಲೆ ನಿನಗೆ ಬೈತಾರೆ. ಎಲ್ಲ 4 ದಿಕ್ಕಲ್ಲಿ ಯೋಚಿಸ್ಬೇಕು. ಅವ್ರ ಮನೆ ಅವ್ರವ್ರು ಒಪ್ಪಿಸ್ಕೊಂಡ್ರು ಅಂದ್ರೆ ನೀವು ಸಂತೋಷವಾಗಿ ಹೋಗಬಹುದು. ಬಟ್ ಇದು ನನ್ನ ನಿರ್ಧಾರ ಬರೋದಿಲ್ಲ. ನಾನು ಇಲ್ಲಿವರೆಗೂ ಚರ್ಚೆಯಲ್ಲಿ ಜಾತಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಅಥವಾ ನಾನು ಅದ್ರ ಬಗ್ಗೆ ಮುಖ್ಯವಾಗಿ ಇಟ್ಕೊಂಡು ತೀರ್ಪು ಕೊಡ್ತಾ ಇಲ್ಲ. ಕೇವಲ ತಮ್ಮನ ಭವಿಷ್ಯ ಅಥವಾ ಈ ವಿಚಾರಗಳು ಹೆಂಗೆ ಬದಲಾಯ್ತವೆ ಅನ್ನೋ ವಿಚಾರಗಳನ್ನ ಇಟ್ಕೊಂಡು ಮಾತಾಡಿದ್ದೀನಿ ಹೊರತು ಮೇಲಿಂದಾಗ್ಲಿ ಕೆಳಗಿಂದಾಗ್ಲವ ಜಾತಿ ಅವ್ರು ಒಪ್ಪಿದ್ರೆ ತಮ್ಮನಿಗೂ ಮುಂದುವರಿಲಿಕ್ಕೆ ಹೇಳಿ ತೊಂದರೆ ಇಲ್ಲ. ಬಟ್ ನನ್ನ ಪ್ರಕಾರ ಅವರು ಒಪ್ಪಬೇಕು ಅಂದ್ರೆ ಅದು ಅಸಾಧ್ಯ, ಅಥವಾ ಸಾಧ್ಯವಿದ್ರೂ ಕೂಡ ತುಂಬಾ ಸಮಯ ತಗೊಳುತ್ತೆ. ಬಟ್ ನನ್ನ ಕಳಕಳಿ ಇರೋದು ಕೇವಲ ನಿನ್ನನ್ನು ಸ್ವಲ್ಪ ಇದರಿಂದ ದೂರ ಇಡೋದಷ್ಟೇ. ಆಯ್ತಾ, ನಾನ್ ಇರ್ತೀನನ್ನ ಹಂಗಲ್ಲ. ನಾ ಈಗ ಅವತ್ ಮನಿಯೊಳಗ ಹಾಕಿ ಹಿಂಗ ಕಾಡ್ ಬೇರೆ ಹೆಂಗೋ ನಾನು ಅಷ್ಟೇ ಹೇಳಿದ್, ಮತ್ತೆ ಅದನ್ನೇ ಹೇಳಬಾರ್ದು. ಅವ್ರ ಮನೇಲಿ ಅವ್ಳು ಖಾಲಿ ಬೀಳ್ತಾಳೋ ಒಪ್ಪಿಸ್ತಾಳೋ ಏನ್ ಮಾಡ್ತಾಳೋ, ಅವಳು ಒಂದ್ ವೇಳೆ ಒಪ್ಸಿದ್ರೆ
ಹ್ಞೂ ಅವ್ರವ್ರು ಮಾಡ್ಕೊಳ್ಳಿ, ನಿನಗೇನದು, ಹ್ಞೂ ಆಯ್ತು ಅವ್ರು ಮಾಡ್ಕೊಳ್ಳಿ. ಒಪ್ಸುದ್ರೆ ಹ್ಞೂ ಆಯ್ತು ಇಲ್ವಾ, ದಯವಿಟ್ಟು ಆ ಹುಡುಗಿ ಏನೇ ತಿಪ್ಪುರ್ಲಾಗ ಹಾಕಿದ್ರು ಅವ್ರ ತಂದೆ ತಾಯಿ ಭಾವನೆಗೆ ವಿರುದ್ಧವಾಗಿ ಈ ಹುಡುಗ ಆಕೆಯನ್ನು ಕರ್ಕೊಂಬರೋದು, ಓಡಿಸ್ಕೊಂಡು ಹೋಗೋದು ಇವೆಲ್ಲ ಮಾಡಬಾರ್ದು. ಇಲ್ಲ ನಾವು ಹೇಳಿದ ನಮ್ ಮುಂಚೆನ ಹೇಳಿದ ಅವ್ರ ಮನ್ಯಾಗ ಒಪ್ಸ ಮಾಡ್ಕೋತೇನಂತ. ಆದ್ರೆ ಆ ಹುಡುಗಿನ ಅಂತಂತ ನಾನು ಇಲ್ಲ ಅಂದ್ರೆ ನಾನು ಹಿಂಗ ಅವ್ರು ಒಪ್ಲಿಲ್ಲ ಅಂದ್ರ ಮತ್ತೆ ಏನ್ ಮಾಡೋದಂತ ಆ ಹುಡುಗಿಂದೇ ಜಾಸ್ತಿ ಇದ್ ನಾನು. ಅದೇ ಇವೇ ಮುಂದೆ ಎಡವಟ್ಟು ಆಗೋದು. ಸ್ವಲ್ಪ ನೀವು ಇದರಿಂದ ಅಂತರ ಕಾಪಾಡಿಕೊಂಡು ಏನೋ ಆಗ ಏನಾದರೂ ಸಲಹೆ ಕೇಳಿದ್ರೆ, ಅಪ್ಪ ಇಲ್ಲಪ್ಪ ನಂದು ಒಂದೇ ಮಾತು, ನನಗೆ ನನ್ನ ತಾಯಿ ಭಾವನೆ ಅಥವಾ ತಾಯಿಯ ಸಂತೋಷ ಮುಖ್ಯ, ಹಾಗೆ ಒಪ್ಪಿದ್ರೆ ನಮ್ದೇನು ತೊಂದರೆ ಇಲ್ಲ. ಬಟ್ ಈಕೆ ನೀನು ಒಪ್ಪೋದು ತಾಯಿ ಒಪ್ಪೋದು ಅನ್ನೋದಕ್ಕಿಂತ ಅವ್ರ ತಂದೆ ತಾಯಿ ಮುಖ್ಯ. ಅಂದ್ರೆ ಇವ್ ಏನಂತ ನಾನ್ ನಮ್ ತಾಯಿನ ಒಪ್ಸಾಕ ಅವ್ರು ರೆಡಿ ಅದ ನನ್ನ ತಾಯಿನೂ ಅನ್ನ ಸ್ವಲ್ಪ ಮಗ ಇದ್ ಮಾಡಿದ್ರೆ ಏನೋ ಹೊರಗಡೆ ಯಾರೇನಂದ್ರು ಇವಳು ಒಪ್ಪಾಕ ಅಂದ್ರೆ ಹಿಂಗ ಇನ್ನದಳ ಆ ಕಡೆ ಹುಡುಗಿ ನಮ್ಮ ತಾಯಿನೂ ಒಪ್ಪಬಹುದನ ಅಂದ್ರೆ ಹಂಗ ನಮ್ ತಮ್ಮ ಒಪ್ಪಿಸ್ತಾನನ್ನ. ಆದ್ರೆ ಆ ಹುಡುಗಿ ಕಡೆಯಿಂದ ಒಟ್ಟೇನ ಅವ್ರು ಒಪ್ಪಿಗೆ ಪಡೆದ್ರ ಇದ್ ಮಾಡಾಕ ಹ್ಞೂ ಅನ್ಬೋದಲ್ಲ. ಕಡೆ ಒಪ್ಪಿಗೆ ಇದ್ರೆ ಆಗ್ಬೋದು, ಬಟ್ ನಾನು ಹೇಳ್ತೀನಿ ಇಲ್ಲಿ ಅವ್ರ ತಂದೆ ತಾಯಿ ವಿರುದ್ಧವಾಗಿ ಏನೇನು ಹೇಳಿದ್ರು ನಿನ್ನ ಮನೆಗೆ ಅದು ಒಳ್ಳೇದಾಗಲ್ಲ. ಅದರಿಂದ ಹೆಡುಕೆ ಆಗುತ್ತೆ, ಒಳ್ಳೇದಾಗಲ್ಲ. ಸೊ ಹಾಗಾಗಿ ಒಂದು ಹೆಣ್ಮಗಳಾಗ್ಲಿ ಅಥವಾ ಈತ ಒಬ್ಬ ಗಂಡು ಮಗ ಆಗಿ ಅವರವರ ಹೆತ್ತವರ ಮಿಡಿತವನ್ನ ಭಾವನೆಗಳನ್ನ ಅರ್ಥಕೊಂಡು ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋದು ಬಹಳ ಮುಖ್ಯ. ಅದೇ ಅಂತಿಮವಾಗಿ ಕಾಯೋದವ. ಹೆತ್ತವರನ್ನು ನರಳಿಸಿ ಪಡ್ಕೊಳ್ಳುವ ಯಾವ ಸುಖವೂ ಲೋಕದಲ್ಲಿಲ್ಲ. ಆಯ್ತಲ್ಲ, ನಾಳೆ ನಿನ್ನ ಮಕ್ಳು ನಿನಗ್ ನರಳಿಸಿದ್ರೆ ಅವತ್ ನಿನಗೆ ಗೊತ್ತಾಗುತ್ತೆ. ಬಾಯಿ ಮುಚ್ಕೊಂಡು ಸೈಡಲ್ಲಿ ಇರು. ಅವ್ರು ಕರೆದ್ರೆ ಹೋಗು ಮದುವೆಗೆ. ಅದು ಬಿಟ್ಟು ನಿನ್ ತಾಯಿ ಒಪ್ತಾರ ಅವ್ರು ಒಪ್ತಾರ, ನಿನ್ ತಾಯಿ ಒಪ್ಸೋ ವಿಚಾರದಲ್ಲಿ ನೀನ್ ಇನ್ವಾಲ್ವ್ ಆಗ್ಬೋದೇ ಹೊರತು ಅವ್ರ ತಂದೆ ತಾಯಿ ಒಪ್ಪುದೇನೆ ಮುಂದುವರೆದು ಬಿಡು ಅಂತ ಒಂದು ಮಾತು ನಿಮ್ಮಿಂದ ಬಂದ್ರು ಕೂಡ ಅದು ನಿನ್ನ ಮನೆಗೆ ಎಫೆಕ್ಟ್ ಕೊಡುತ್ತೆ. ಯಾಕಂದ್ರೆ ನಾನು ಹಚ್ಚಿದಾಗೆಲ್ಲ ಹೇಳ್ತೇನ ಇದು ತಪ್ಪು ಅಂತ, ಆದ್ರೆ ನಂಗ್ ಒಳಗೆ ಏನ ಅವ್ನ್ ಚೆನ್ನಾಗಿರ್ಲ ಅಂತ ಬಯಸೋದೊಂದು ಅದನ್ನ ಒಳಗಡೆ ಇದೆನ ಆದ್ರೂ ಇದರಿಂದ ದೂರ ಇರೋದು ಆತನಿಗೆ ಚೆನ್ನಾಗಿರು ಅಂತ ಬಯಸೋದ್ರ ಒಂದು ಭಾಗವೇ ಆಗಿದೆ. ನೀನ್ ಅಂದ್ಕೊಳ್ತಿದ್ದೀಯ ತುಂಬಾ ಇನ್ವಾಲ್ವ್ ಆಗುವುದನ್ನ ಆತನನ್ನ ನಾನು ಚೆನ್ನಾಗಿರೋ ತರ ಮಾಡ್ತಿದ್ದೀನಿ ಅಂತ. ಇಲ್ಲ, ವಾಸ್ತವವಾಗಿ ನೀವು ಹಾಳು ಮಾಡ್ತಿದ್ದೀರಿ. ಚೆನ್ನಾಗಿಡೋದು ಅವನನ್ನ ಅಂದ್ರೆ ಇದರ ಅರ್ಥ ಇದರಿಂದ ಸ್ವಲ್ಪ ನೀನ್ ದೂರ ಇರೋದೇ ಆಗಿದೆ. ನಂದು ಹೂವನ್ನ ಈಗ ಒಂದ್ ಸ್ಟೆಪ್ ಹಿಂದೆ ತಕೊಂಡೆನ, ಅವ್ರ ನಂಬರ್ ನನ್ ಕಡೆ ಇತ್ತನ್ನ ನಾನು ಅದನ್ನ ಡಿಲೀಟ್ ಮಾಡಿ ಇದ್ ಮಾಡ್ಕೊಂಡೆನ. ಅಂದ್ರೆ ಯಾಕಂದ್ರೆ ಒಂದ್ ಸ್ಟೆಪ್ ನನ್ ಹಿಂದ್ ಬಂದಾಯ್ತನ. ಇವಾಗ ನಿನ್ನ ಅಕ್ಕನ ಮಾರ್ಗವನ್ನೇ ಅನುಸರಿಸು, ಒಳ್ಳೇದಾಗುತ್ತೆ. ಅವ್ರ ತಂದೆ ತಾಯಿ ಒಪ್ಪಿದ್ರೆ ಇದ್ರಲ್ಲಿ ಏನ್ ತಕರಾರಿಲ್ಲ, ಮುಂದುವರಿಬಹುದು. ಆಯ್ತಾ? ಒಳ್ಳೇದಾಗ್ಲಿ, ಶುಭ ಆಗಲ್ಲ. ಆಯ್ತಣ್ಣ, ಥ್ಯಾಂಕ್ ಯು. ಪಾಪ ನೋಡಿ, ಇದು ಬಹಳ ಸೂಕ್ಷ್ಮ ವಿಚಾರ. ಆ ಹುಡುಗ ನೋಡಿ, ಇಲ್ಲಿ 5 ವರ್ಷದಿಂದ ಪ್ರೀತಿ ಮಾಡಿದ್ದೀರೋ 6 ವರ್ಷದಿಂದ ಪ್ರೀತಿ ಮಾಡಿದ್ದೀರೋ ಅದು ಮುಖ್ಯವಲ್ಲ. ಅಂತಿಮವಾಗಿ ಮನೆಯವರು ಅಂತ ಬಂದಾಗ ಒಂದು ಹೆಣ್ಮಗಳನ್ನ ನೀವು ಅಪ್ಪ ಅಮ್ಮನಿಂದ ಕಣ್ ತಪ್ಪಿಸಿ ನಿಮ್ಮ ಮನೆಗೆ ಕರ್ಕೊಂಡು ಬರ್ಬೋದು. ನಾನು ಪ್ರೀತಿಸ್ಬಿಟ್ಟಿದ್ದೀನಿ 5 ವರ್ಷದಿಂದ ಅಂತ. ಯಾವ ಹೆಣ್ಮಗಳು ತಾನೇ ತನ್ನ ತವ್ರ ಮನೆಯನ್ನು ಮರೆತು ತುಂಬ ದಿನ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ? ಆನಂತರ ಮಕ್ಕಳಾಗ್ತಾ ಬದುಕು ಮುಂದುವರಿತಾ ತವ್ರ ಮನೆಯವರು ಕರೆದ್ರೂ ಹೋಗ್ಲಿಕ್ಕೆ ಸಮಯ ಇರಲ್ಲ, ಅದು ಬೇರೆ. ಬಟ್ ಆರಂಭದಲ್ಲಿ ನೀವು ನಿಮ್ಮ ತಂದೆ ತಾಯಿ ಒಪ್ಪಿಗೆ ಇಲ್ಲದೆ ಒಂದು ಹೆಣ್ಮಗಳನ್ನ ಕರ್ಕೊಂಬರೋದು, ಆಮೇಲೆ ಇಲ್ಲಿ ಅತ್ತೆ ಸೊಸೆ ಕಾಟಗಳು ಜಗಳಗಳು ಶುರುವಾಗುವುದು, ಮನೆ ನರಕವಾಗಿಬಿಡುತ್ತೆ. ಹಾಗಂತ ತುಂಬ ಅರೇಂಜ್ ಮ್ಯಾರೇಜ್ಗಳೆಲ್ಲ ಅತ್ತೆ ಸೊಸೆದವರು ಬಂಗಾರದಂಗೆ ಅವರೇ ಅಂತ ಏನಿಲ್ಲ. ಆದರೂ ನಮ್ಮ ಪ್ರಯತ್ನ ಎಲ್ಲರನ್ನೂ ಒಪ್ಪಿಸಿ ಆದರೆ ಚಂದ. ಯಾರೇನಾದರೂ ಹೇಳಿ, ನಾನು ಒಂದಂತೂ ಸತ್ಯ ಬಹಳ ಸ್ಪಷ್ಟವಾಗಿ ನಂಬಿದ್ದೀನಿ, ನಾನು ಅದನ್ನು ಪಾಲಿಸ್ತೀನಿ. ಈ ವಿಚಾರದಲ್ಲಿ ಹೆತ್ತವರಿಗೆ ಕಣ್ಣೀರು ಹಾಕ್ಸೋದು ಒಳ್ಳೇದಲ್ವೇ ಅಲ್ಲ. ಖಂಡಿತ ಅವರು ಕೋಟಿಗೆ ಬದುಕಿದ್ರು ಕೂಡ ಈ ವಿಚಾರದಲ್ಲಿ ಪ್ರೇಮ ವಿವಾಹ ಅಥವಾ ನಾನು ಹೆತ್ತವರನ್ನ ಹಂಗೆ ಮಾಡಿಬಿಟ್ಟೆ ಅಥವಾ ಏನು ಓಡಿಸ್ಕೊಂಬಂದ್ಬಿಟ್ಟೆ ಅಥವಾ
ಆಮೇಲೇನೋ ಒಪ್ಪಬಹುದು, ಏನೇ ಇರ್ಬೋದು. ಬಟ್ ಹಿರಿಯರ ಸಾಕ್ಷಿಯಾಗಿ ಮದುವೆ ಆಗೋದು ಬಹಳ ಪುಣ್ಯ ಅದು. ಒಳ್ಳೆಯದಾಗಲಿ.